Yes, all students, a very good morning and I wholeheartedly welcome you all for Enlightened Educators. And sorry for not making videos for 2 days. I was not up to the mark to make a videos for 2 days, so I'm very sorry. Yeah, so ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಏನೇನೋ ಆಗೋಯ್ತು 2 ದಿನದಲ್ಲಿ ಏನೋ how to tell and what to tell. It's okay, no problem. So yeah. So now here ನಾನು ಹೇಳ್ದಂತೆ ನಿಮ್ಮೆಲ್ಲರಿಗೂ ಮಾಡ್ಯೂಲ್ 3 ಅಂದ್ರೆ ಮಾಡ್ಯೂಲ್ 3 ವಿಡಿಯೋಸ್ನ ಮಾಡೋದಕ್ಕೆ ಇದ್ದೆ ನಾನು. ಸೊ ಮಾಡ್ಯೂಲ್ 3 ಅಲ್ಲಿ ನಾನು ಹೇಳ್ತಿದ್ದೆ ನಿಮಗೆ. ಸೊ ಕ್ವಶನ್ ಸ್ವಲ್ಪ ರೂಟ್ ಹರ್ವಿಟ್ಜ್ ಕ್ರೈಟೀರಿಯನ್, ರೂಟ್ ಸ್ಟೆಬಿಲಿಟಿ ಕ್ರೈಟೀರಿಯನ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ವೇರಿಯೇಷನ್ಸ್ ಇದೆ. ಸೊ ಎಲ್ಲ ಕ್ವಶನ್ಸ್ಗೂ ವಾಟ್ ಇಸ್ ದಟ್ ಕಾಮನ್ ಪ್ರೊಸೀಜರ್ ಹ್ಯಾವ್ ಟು ಫಾಲೋ ಅಂತ ಹೇಳಿ ನಾನೊಂದು ವಿಷಯನ ನಿಮ್ಮೆಲ್ಲರ ಮುಂದೆ ತಂದು ಇಟ್ಟಿದ್ದೆ. ಸೊ ಅದನ್ನ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ. ಬಿಕಾಸ್ ಯು ಹ್ಯಾವ್ ಟು ನೋ ಹೌ ವೆಲ್ ದಟ್ ವರ್ಕ್ಸ್. ಬಿಕಾಸ್ ಈಗ ನಾನು ರೂಟ್ ಲೋಕಸ್ಗೆ ನಾನು ಹೇಳ್ದಂತೆ ಆಲ್ಮೋಸ್ಟ್ ಎಲ್ಲಾನು ಆಲ್ಮೋಸ್ಟ್ ಎಲ್ಲಾನು ಇಟ್ಸ್ ಲೈಕ್ ಎ ಕೈಂಡ್ ಆಫ್ ದ ಪ್ರೊಸೀಜರ್ಸ್ ಅಷ್ಟೇ. ವಾಟ್ ಆರ್ ದ ಸ್ಟೆಪ್ಸ್ ಆಫ್ ರೂಟ್ ಲೋಕಸ್ ಅದು ಫಾಲೋ ಮಾಡಿ ಸಾಕು, ಏನ್ ಕ್ವಶನ್ ಕೊಟ್ಟಿದ್ರು ಅಂತ ನಿಮಗೆ ಹೇಳುತ್ತೆ. So I hope that you all got it. But now for the same root Hurwitz criterion or route stability criterion, what I wanted is you all to know the common steps and procedures that comes in. So ಇವಾಗ headline ಗೆ ಏನ್ ಪ್ರೊಸೀಜರ್ ಮಾಡಬೇಕು, ಈ ಹೆಡ್ಲೈನ್ ಏನ್ ಪ್ರೊಸೀಜರ್ ಮಾಡಬೇಕು ನಂತರ ಡಿಸ್ಕಸ್ ಮಾಡ್ತೀನಿ. ಆಲ್ಮೋಸ್ಟ್ ಸುಮಾರು ಕಡೆ ನಿಮ್ಗೆ ಸ್ಟೆಬಿಲಿಟಿ ಮೇಲೆ ಕ್ವಶನ್ ಕೇಳಿದ್ದಾರೆ, ರೇಂಜ್ ಆಫ್ ಕೆ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ, ಸಸ್ಟೈನ್ಡ್ ಆಸಿಲೇಷನ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ, ಅಂಡ್ when the system is oscillating at 2 radians per second ಅನ್ನ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಡ್ಯೂಟಿ ಬಂದ್ಬಿಟ್ಟು ಒಂದೊಂದೇ ಕ್ವಶನ್ಗೆ ನಾವು ಡಿಸ್ಕಸ್ ಮಾಡೋದು. ಅಂಡ್ ಇದು ಕೇಳಿದ್ದಾರೆ, ರೈಟ್ ಹಾಫ್ ಲೆಫ್ಟ್ ಹಾಫ್ ಇಮ್ಯಾಜಿನರಿ ಆಕ್ಸಿಸ್ ಬಗ್ಗೆ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಎಲ್ಲಾ ಕ್ವಶನ್ಸ್ಗೂ ದಟ್ ಕಾಮನ್ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ಅಂಡ್ ಫಾರ್ ದಿಸ್ ಕ್ವಶನ್ ವಾಟ್ ಯು ಹ್ಯಾವ್ ಟು ಫಾಲೋ ಅಂಡ್ ಫಾರ್ ಅದರ್ ಕ್ವಶನ್ ವಾಟ್ ಯು ಹ್ಯಾವ್ ಟು ಫಾಲೋ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಬನ್ನಿ. ಸೊ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ದಯವಿಟ್ಟು ವಾಚ್ ದ ವಿಡಿಯೋ ಟಿಲ್ ಎಂಡ್ ಟು ನೋ ಮೋರ್. ಫೈನ್. ಯಾ. ಸೊ ಈಗ ಆಲ್ರೆಡಿ ಇನ್ನೊಂದು ವಿಷಯ ಅನೌನ್ಸ್ ಮಾಡ್ಲಿಕ್ಕಿದೆ. ಸೊ ರಿಸಲ್ಟ್ಸ್ ಬಂದಿದೆ, ಸಿಲ್ವರ್ ಜೂಬ್ಲಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬಂದಿದೆ. ಸೊ ಯಾರ್ಯಾರೆಲ್ಲ ಇನ್ನು ರಿಸಲ್ಟ್ಸ್ ಬಂದಿರ್ಲಿಲ್ಲ ಸಿಲ್ವರ್ ಜೂಬ್ಲಿದು ಅವ್ರಿಗೆ ಬಂದಿದೆ. ಸೊ ಐ ಹೋಪ್ 10 ಮತ್ತೆ 5 ಇರಬೇಕು. ಅವ್ರು ನೋಡ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ ಹಾಕಿ, ಆಯ್ತಾ. ಅಂಡ್ ದೆನ್ ನೆಕ್ಸ್ಟ್ ಮತ್ತೆ ಬಿ ರಿಸಲ್ಟ್ಸ್ ಅಪ್ಡೇಟ್ ಆಗಿದೆ. ಸೊ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ದಟ್ ಇಸ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್. 4th ಸೆಮಿಸ್ಟರ್ ಮಕ್ಕಳಿಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಬಂದಿದೆ. ಸೊ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ, 22 ಸ್ಕೀಮ್ ಮಕ್ಕಳು. ಅಂಡ್ ಯಾರ್ಯಾರೆಲ್ಲ ರಿವ್ಯಾಲ್ಯೂಯೇಷನ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ, ಸೊ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಹೆದರ್ಕೋಬೇಡಿ. ದಿಸ್ ಇಸ್ ನಾಟ್ ದ ಎಂಡ್. ನೀವು ಏನ್ ಗೊತ್ತಾ, ಸಿ ಐ ಕೈಂಡ್ಲಿ ಸಜೆಸ್ಟ್ ಯು ಒನ್ ಥಿಂಗ್, ಯೂಸ್ ಸೋಷಿಯಲ್ ಮೀಡಿಯಾ ಅಕಾರ್ಡಿಂಗ್ ಟು ವಾಟ್ ಐ ಸೇ. ಓಕೆ, ಹೆಂಗ್ ಯೂಸ್ ಮಾಡ್ಬೇಕು ನಾ ಹೇಳ್ದಂಗ್ ಮಾಡಿ. ಅವಾಗ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಲೈಫಲ್ಲಿ ಸಕ್ಸೀಡ್ ಆಗ್ತೀರಾ ಸೀರಿಯಸ್ಲಿ. ಬಿಕಾಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ತಗೋಬಿಟ್ಟು ಅದೇ ಇವಾಗ ಏನ್ ಇದು ಚಾನೆಲ್ಗಳಿದಾನಲ್ಲ, ಝೀ ಕಲರ್ಸ್, ಸುವರ್ಣ ಅಂಡ್ ಅದರ್ಸ್, ಅದನ್ನ ನೋಡ್ತಾ ಇರ್ತೀರಾ. ಇಲ್ಲ ಯಾರ್ದೋ ಒಂದು ಹೀರೋದು ನೋಡ್ತಾ ಇರ್ತೀರಾ, ಹೀರೋಯಿನ್ ನೋಡ್ತಾ ಇರ್ತೀರಾ. ಒಂದಿಷ್ಟು ಫೇಮಸ್ ವ್ಯಕ್ತಿಗಳು ಇನ್ ಟರ್ಮ್ಸ್ ಆಫ್ ಫಿಲಮ್ ಅಂಡ್ ಸೀರಿಯಲ್ ಇಂಡಸ್ಟ್ರಿ ಅವ್ರನ್ನ ನೋಡ್ತಿರ್ತೀರಾ. ಬಟ್ ಅದನ್ನೇ ನೀವು ಅದರ ಜೊತೆನಲ್ಲಿ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ಓನ್ಲಿ ಒನ್ ಥಿಂಗ್, ದಟ್ ಇಸ್ ಸುಮಾರು ಜನ ಸಾಧಕರು ಇರ್ತಾರೆ, ಅವರನ್ನು ಕೂಡ ವಾಚ್ ಮಾಡಿ. ಯು ಕ್ಯಾನ್ ಸಿ ದೆಮ್ ರಿಯಲಿ, ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ಸಾಧಕರು ಇರ್ತಾರೆ, ಅವ್ರು ಹಾಕೋತಾ ಇರ್ತಾರೆ ಮೋಟಿವೇಶನ್ ಒಂದಿಷ್ಟು ನೀವು ಪೇಜಸ್ ಗಳಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನು ಕೂಡ ನೋಡ್ತಾ ಬನ್ನಿ. ಒಂದು ಹಲವಾರು ಜನ ಯು ಕ್ಯಾನ್ ಫಾಲೋ ಎನಿ ಪಾಲಿಟಿಷಿಯನ್ಸ್ ಆಲ್ಸೋ, ಬಿಕಾಸ್ ದೇ ಹ್ಯಾವ್ ಆಲ್ಸೋ ಕಮ್ ಫ್ರಮ್ ವೆರಿ ಡಿಫಿಕಲ್ಟ್ ಫೇಸಸ್ ಅಲ್ವಾ. ಎಷ್ಟೋ ಜನ ಪಾಲಿಟಿಷಿಯನ್ಸ್ ಇವತ್ತು ಓದಿಲ್ಲ, ಬಟ್ ನಾನೇನೋ ಮಾಡ್ತೀನಿ ಅಂತ ಬಂದಿರ್ತಾರೆ. ಅಂದ್ರೆ ಒಂದು 10th ಅಥವಾ 12th ಅಥವಾ ಒಂದು ಡಿಗ್ರಿಯನ್ನ ಮಾಡಿರ್ತಾರೆ. ಬಟ್ ಅವರೆಲ್ಲ ಇವತ್ತು ಇಷ್ಟೊಂದು ಒಳ್ಳೆ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್, ಇಷ್ಟೊಂದು ಒಳ್ಳೆ ಪೊಸಿಷನ್ ಬಂದಿರ್ತಾರೆ. ಸೊ ಅದೆಲ್ಲ ನೀವು ಜೀವನನ ಹಾದಿನ ನೋಡಿದಾಗ ನಿಮ್ಗೂ ಎಲ್ಲ ಒಂದು ಸಣ್ಣ ಇನ್ಸ್ಪಿರೇಷನ್ ಆಗುತ್ತೆ, ಹೌದಲ್ವಾ. ಅಂಡ್ ಎಷ್ಟೋ ಜನ ನೀವು ನೋಡ್ತಾ ಇರ್ಬೋದು, ಒಂದು 10th ಓದಿರ್ತಾರೆ, ಇಲ್ಲ 12th ಓದಿರ್ತಾರೆ, ಇಲ್ಲ ಏನು ಓದೇ ಇರಲ್ಲ, ಕಷ್ಟಪಟ್ಟು ಜೀವನನ ಕಟ್ಟಿಕೊಂಡು ಮುಂದೆ ಬಂದಿರ್ತಾರೆ. ಅಂಡ್ ತುಂಬಾ ಆತರ ವಿಡಿಯೋಸ್ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ನೀವು ಖಂಡಿತ ನೋಡ್ಬೋದು. ಸಿ ಏನು ಗೊತ್ತಾ, ವಿದ್ಯೆ ಅನ್ನಕ್ಕಿಂತನೂ ಹೆಚ್ಚಾಗಿ ವಿದ್ಯೆ ಇದೆ ಅಂತಂದ್ರೆ ಇಟ್ ಇಸ್ ಜಸ್ಟ್ ವಿಲ್ ಇಂಪ್ರೂವ್ ಯುವರ್ ನಾಲೆಡ್ಜ್. ಬಟ್ ನಮಗೆ ಇನ್ನೊಂದು ರೀತಿಯ ವಿದ್ಯೆ ಅಂತ ಇರುತ್ತೆ. ಅದೇನು ಅಂದ್ರೆ ನಾವು ಹೌ ಯು ಹ್ಯಾವ್ ಟು ಸ್ಟೇ ಲಾಯಲ್ ಟು ಎವ್ರಿ ಒನ್. ನೀವು ಓದಿದ್ದೀರಾ ಅಂತ ದರ್ಪ ತೋರ್ಸೋದಲ್ಲ, ಯಾರ್ ಮುಂದೆ ಇದ್ದೀರಾ ಅವ್ರನ್ನ ಹೇಗೆ ಇಟ್ಕೋಬೇಕು. ಅಂದ್ರೆ ನಮ್ ಕಣ್ಮುಂದೆ ಯಾರೋ ತುಂಬಾ ಕಷ್ಟ ಅಂತ ಹೇಳ್ಕೊಂಡು ಬಂದಿದ್ದಾರೆ, ಅಥವಾ ಯಾರೋ ಬಡವರಿದ್ದಾರೆ ಅಂತ ಅವರನ್ನ ನಾವು ಹೇಗೆ ನೋಡ್ಕೋಬೇಕು, ಹೇಗೆ ಟ್ರೀಟ್ ಮಾಡಬೇಕು, ಅಂಡ್ ಹೌ ಟು ಬ್ಯಾಲೆನ್ಸ್ ಯರ್ ಲೈಫ್. ಬಿಕಾಸ್ ಲೈಫ್ ಬ್ಯಾಲೆನ್ಸೇ ದೊಡ್ಡದಲ್ವಾ.
ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ರೀತಿಯಾದಂತಹ ಹಲವಾರು ವಿದ್ಯೆ ಇರುತ್ತೆ, ಅದು ನಿಮ್ಮಲ್ಲೇ ಬರ್ಬೇಕದು. ಸೊ ಅದನ್ನ ನೀವು ಒಗ್ಗೂಡಿಸ್ಕೊಂಡಾಗ ಎಲ್ಲಾನು ಚೆನ್ನಾಗಾಗುತ್ತೆ. ಸೊ ಏನಂತ ಹೇಳ್ತಾರೆ ಅಂದ್ರೆ, ಈ ವಿದ್ಯೆ ಕಲ್ತು ಕೆಲಸ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಏನ್ ಗೊತ್ತಾ, ತುಂಬಾ ಜನ ನೋಡಿ ಇವಾಗ ಪ್ರಾಬ್ಲಮ್ ಅಲ್ಲಿ ನೀವು ಎಷ್ಟೋ ಜನ ರಿವ್ಯಾಲ್ಯೂಯೇಷನ್ ಅಲ್ಲೂ ಕ್ಲಿಯರ್ ಮಾಡ್ಕೊಂಡಿಲ್ಲ, ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ. ಎಷ್ಟೋ ಜನಕ್ಕೆ ನೋವಿರುತ್ತೆ, ಟೆನ್ಷನ್ ಇರುತ್ತೆ, ಹಿಂಸೆ ಇರುತ್ತೆ, ಯಾಕೆ ಹಿಂಗಾಗ್ತಿದೆ, ಏನಾಯ್ತು. ಈಗ ನಾನೊಂದು ಫೇಲ್ಯೂರ್ ಆಗಿರಕ್ಕೆ ಏನೇನೆಲ್ಲ ಒಂದು ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದ್ದೀನಿ. ಇವಾಗ ನನ್ಗೆ ಅದನ್ನ ಮುಂದಕ್ಕೆ ಏನ್ ಎಫೆಕ್ಟು, ಎಲ್ಲಾ ತರ ಥಿಂಕಿಂಗ್ಸ್ ಬರುತ್ತೆ. ಬಟ್ ಆ ಥಿಂಕಿಂಗ್ಸ್ನೆಲ್ಲ ಬಿಟ್ಟು ಒಂದು ಸಲ ನಿಮ್ಮನ್ನು ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಆಲ್ಸೋ ಸೆಲ್ಫ್ ಮೋಟಿವೇಟ್ಸ್ ಯು ಅಟ್ ಅ ಪಾಯಿಂಟ್ ಆಫ್ ಟೈಮ್. ಐ ಹೋಪ್ ಯು ಕ್ಯಾನ್ ಯೂಸ್ ಅಕಾರ್ಡಿಂಗ್ ಟು ದಟ್ ಅಂತ ನನ್ನೊಂದು ಅರ್ಜ್ ಆಗಿದೆ. ಅಂಡ್ ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್ ಟು ಯು ಆಲ್. ಸಿ ಬಿಕಾಸ್ ನೀವು ಹೀಗೆ ಯೂಸ್ ಮಾಡ್ಬೇಕು, ಹಾಗೆ ಯೂಸ್ ಮಾಡ್ಬೇಕು ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ. ಬಟ್ ಅಂದ್ರೆ ನಾನು ಹೇಳ್ತಿರೋದು, ಬಟ್ ಆದ್ರೂ ಕೂಡ ನಾನು ಹೇಳ್ತಿರೋದೇನು ಅಂದ್ರೆ, ಒಂದು ಲಿಮಿಟ್ ಅಲ್ಲಿ ನೀವು ಇದನ್ನು ಕೂಡ ಸೇರಿಸ್ಕೊಳ್ಳಿ ಅಂತ. ಮೋಟಿವೇಶನಲ್ ವಿಡಿಯೋಸ್ ಆಗ್ಬೋದು, ಟಾಕ್ಸ್ ಆಗ್ಬೋದು, ನಿಮ್ಮ ಯೂಟ್ಯೂಬ್ ಅಲ್ಲೂ ಕೂಡ ಮೋಟಿವೇಶನಲ್ ವಿಡಿಯೋ ಟಾಕ್ಸ್ ಆಗ್ಬೋದು, ಇದನ್ನು ಕೂಡ ನಿಮ್ಮ ಲೈಫ್ ನಲ್ಲಿ ಸೇರಿಸ್ಕೊಳ್ಳಿ ಅಂತ ನಾನೊಂದು ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಆ ತರ ನೀವು ಮಾಡ್ತು ಅಂದ್ರೆ ಯಾರ್ಯಾರು ಪ್ರಾಬ್ಲಮ್ ಅನುಭವಿಸಿದಿರಾ ಎಲ್ಲರಿಗೂ ಒಂದು ಸಾಂತ್ವನ ಸಿಗುತ್ತೆ, ಒಂಥರ ನೆಮ್ಮದಿ ಸಿಗುತ್ತೆ, ನಿಮಗೂ ಜೀವನದ ಮೇಲೆ ಒಂದು ನಂಬಿಕೆ ಬರುತ್ತೆ. ಸೊ ಫಸ್ಟ್ ನಿಮ್ಮ ಜೀವನದ ಮೇಲೆ ನಿಮಗೆ ನಂಬಿಕೆ ಬರ್ಬೇಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನನಗೆ ಏನೋ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇನ್ನು ಈ ತರ ಆಗೋಯ್ತು, ನನ್ನ ಜೀವನ ಹಿಂಗ್ ಮುಗೀತು ಅಂದ್ರೆ ಲೈಫ್ ಇಸ್ ಕಂಪ್ಲೀಟ್ಲಿ ಲಾಸ್ಟ್ ಅಷ್ಟೇ. ನೀವ್ ಅನ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಲ್ವಾ. ಸೊ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ವೈ ದೆನ್ ಟು ಬಿ ದೇರ್ ಅಲ್ವಾ. ಯಾಕೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್ಲಿ. ನಂಗೆ ಪ್ರಾಬ್ಲಮ್ ಆಗಿತ್ತು, ನಾನು ಅದನ್ನ ಸರಿ ಮಾಡ್ತೀನಿ ಅಂತ ನೀವೇ ಯೋಚನೆ ಮಾಡಿ. ಥಿಂಕ್ ದಟ್ your life will be positive at any point of time. ಹಂಗೆ ಸ್ಟಾರ್ಟ್ ಮಾಡಿ ನೀವು. ಯಾಕೆ ಒಂಥರ ನೆಗೆಟಿವ್ ಥಿಂಕಿಂಗ್ ಎಲ್ಲ ಹೋಗ್ತೀರಾ? ಯಾರು ನೆಗೆಟಿವ್ ಥಿಂಕಿಂಗ್ ಹೋಗ್ಬೇಡಿ ಆಯ್ತಾ. ತುಂಬಾ ಜನ ಬೇಜಾರು ಮಾಡ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ. ಆಕ್ಚುಲಿ ನನ್ನ ಟೆಲಿಗ್ರಾಮ್ ತುಂಬಾ ಹಾಕ್ತಿರ್ತಾರೆ ಪಾಪ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಮ್ಯಾಮ್, ಆದ್ರೂ ಯಾಕೆ ನನಗೆ ಮಾರ್ಕ್ಸ್ ಕೊಡ್ತಾ ಇಲ್ಲ, ಐ ಆಮ್ ಪುಟ್ಟಿಂಗ್ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾರೆ. ಸಿ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಖಂಡಿತ ಇದ್ದೇ ಇರುತ್ತೆ. ನೀವ್ ಏನ್ ಮಾಡ್ಬೇಕು ಅಂದ್ರೆ, ದಟ್ ಇಸ್ ವಾಟ್ ಯು ಹ್ಯಾವ್ ಟು ಥಿಂಕ್ ಇನ್ ಅ ಪಾಸಿಟಿವ್ ವೇ, ಯು ಹ್ಯಾವ್ ಟು ಗೋ ಇನ್ ಅ ಪಾಸಿಟಿವ್ ವೇ. ನೀವು ಹೇಗೆ ಓದ್ಬೇಕು ಮಾಡ್ಬೇಕು ಅಂತ ಎಕ್ಸ್ಪರ್ಟ್ ಗೈಡೆನ್ಸ್ ತಗೊಳ್ಳಿ. ಇಲ್ಲೇ ನಾನೇ ಎಲ್ಲ ಹೇಳ್ತಿದ್ದೀನಿ ಅಲ್ಲ, ಆ ಥರನೇ ಫಾಲೋ ಮಾಡಿ ಸಾಕು, ಏನಿಲ್ಲ ಚೆನ್ನಾಗಾಗುತ್ತೆ. ಫಸ್ಟು ನಿಮ್ಮಲ್ಲಿ ಧೈರ್ಯ ಇರಬೇಕು, ನಿಮ್ಮಲ್ಲಿ ಹೋಪ್ಸ್ ಹೋಗ್ಬಾರ್ದು. ವೆನ್ನೆವರ್ ಯು ಫೇಲ್ ನಿಮ್ಮ ಗ್ರಾಫು ಹೀಗಿದ್ದು ಕೆಳಗೋಯ್ತು, ಸೈನಸಾಯ್ಡಲ್ ಏನಕ್ಕೆ, ಇಟ್ ವಿಲ್ ಕಮ್ ಪೀಕ್ ಅಟ್ ಅ ಪಾಯಿಂಟ್ ಆಫ್ ಟೈಮ್ ಅಂಡ್ ಗೋಸ್ ಡೌನ್. ಈ ತರ ಕೆಳಗೋಗಿ ನೀವು ಇಲ್ಲಿ ಪಾತಾಳ ಕಚ್ಕೊಂಡಿದ್ರು ಯು ಶುಡ್ ನಾಟ್ ಗಿವ್ ಅಪ್. ಪಾತಾಳದಲ್ಲಿ ನೀವು ಕಚ್ಕೊಂಡಿದ್ರು ಗಿವ್ ಅಪ್ ಮಾಡಬಾರ್ದು. ನೀವು ಗಿವ್ ಅಪ್ ಮಾಡ್ತೋ ಆಗೋಯ್ತು. ನಾನು ಹೇಳ್ತಾ ಇದ್ದೀನಿ, ಐ ಸೀನ್ ಮೈ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಅವ್ರು ಹೇಳ್ದೆ ಅಲ್ವಾ, ಶಿ ಕುಡಂಟ್ ಕ್ಲಿಯರ್ ಹರ್ ಇಂಜಿನಿಯರಿಂಗ್ ಅಂತ. ಅವರು ಫಸ್ಟು ಇಂಜಿನಿಯರಿಂಗ್ ಅಲ್ಲಿ ಬ್ಯಾಕ್ಲಾಗ್ ಆದಾಗ ಅವರು ತುಂಬಾ ದುಃಖ ಮಾಡ್ಕೊಂಡು ಕೂತಿದ್ರು, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು. ಅದನ್ನೇ ಅವರು ಪ್ಲಸ್ನ ಮಾಡಿಕೊಂಡು ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಕಷ್ಟಪಟ್ಟಿದ್ರು, ಅವ್ರು ಇಂಜಿನಿಯರಿಂಗ್ ಮುಗ್ದೋಗಿರೋದು. ಸಿ ತಲೆಗೆ ಹೋಗಲ್ಲ ಅಂತಲ್ಲ, ನೀವೇ ತಪ್ಪು ಮಾಡ್ಕೋತೀರಾ. ನೀವು ಆಗಿರೋದಕ್ಕಿಂತ ಇನ್ನೂ ನಾನು ಜಾಸ್ತಿ ಮಾಡ್ತೀನಿ ಅಂತ ಯಾವಾಗ ನೀವು ಪಣ ತೊಟ್ಟು ನಿಲ್ತೀರಾ, ಆವಾಗ ನಿಮ್ಮ ಗ್ರಾಫ್ ಖಂಡಿತ ಹಿಂಗೋಗುತ್ತೆ. ಅದಾಗದೇ ಹೊಟ್ಟೋಗುತ್ತೆ ಆಟೋಮೆಟಿಕ್. ಅದು ನಿಮ್ಮ ಕೈಯಲ್ಲಿದೆ ಅಷ್ಟೇ. ಇಟ್ ಈಸ್ ಆಲ್ ಇನ್ ಯೋರ್ ಹ್ಯಾಂಡ್ಸ್ ದಟ್ ಯು ಹ್ಯಾವ್ ಟು ಡೂ, ನಥಿಂಗ್ ಎಲ್ಸ್ ಗೈಸ್, ನಥಿಂಗ್ ಎಲ್ಸ್. ಬೇರೆ ಏನೂ ಇಲ್ಲ, ಹೌದಾ? ಓಕೆನಾ? ಓಕೆ ಯಾ. ಸೊ ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಹ್ಯಾವ್ ಟು ಫಾಲೋ. ಸೊ ಅದಕ್ಕೆ ನಾನು ಹೇಳಿದ್ದು ದಯವಿಟ್ಟು ಫಾಲೋ ಮಾಡಿ ಅಂತ. ಬಿಕಾಸ್ ನಿಮ್ಮನ್ನು ನೀವು ಮೋಟಿವೇಟೆಡ್ ಆಗಿರ್ಲಿಕ್ಕೆ ಎಲ್ಲೋ ಇದೊಂದು ಸಣ್ಣ ಉಪಾಯ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ಈ ರೀತಿಯಾಗಿ ಮಾಡಿ, ಎಲ್ಲರೂ ಸಕ್ಸೀಡ್ ಆಗ್ತೀರಾ. ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ, ಸಕ್ಸೀಡ್ ಆಗೇ ಆಗ್ತೀರಾ. ಇವತ್ತು ನಾನು ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ. ನಾನು ಒಂದು ಟೈಮಲ್ಲಿ ಪಾತಾಳದಲ್ಲಿ ಇದ್ದೋಳೇನೆ ಆಯ್ತಾ. ಸೊ ನನಗೂ ಒಂಥರ ತುಂಬಾ ಡಿಫಿಕಲ್ಟಿಲಿದ್ದೆ, ವೆರಿನ್ ನಾನು ಹೇಗೆ ಮಾಡೋದು ಏನೋ ಒಂಥರ ಗೊಂದಲ ಗಲಿಬಿಲಿ. ಬಟ್ ನಾನು ಆ ಸಮಯದಲ್ಲಿ ಯಾವತ್ತೂ ಕುಗ್ಲಿಲ್ಲ. ನಾನು ಕುಗ್ಗಿದ್ರೆ ಇವತ್ತು ಇಷ್ಟೊಂದು ನಿಮ್ಮ ಮುಂದೆ ಮಾತಾಡೋಕೆ ಆಗ್ತಿರಲಿಲ್ಲ, ಇಷ್ಟು ಒಂದು ಒಳ್ಳೆ ಕಂಟೆಂಟ್ಸ್ನ ನಿಮಗೆ ಕೊಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ವಿತ್ 1590 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್ ಯೋರ್ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆನ್ ಟೆಲಿಗ್ರಾಮ್, ನಾನು ಖಂಡಿತ ಈ ರೀತಿ ಇರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ಸೋತಿರೋ ಕಡೆ ಗೆಲ್ಲೋದು ನಿಮ್ಮ ಡ್ಯೂಟಿ. ಅಂಡ್ ಅದೇ ಜಾಗದಲ್ಲಿ ನೀವು ಎಲ್ಲಿ ಸೋತಿದ್ದೀರಾ ಅದೇ ಜಾಗದಲ್ಲಿ ಸೋತವರಿಗೆ ನೀವು ಮಾರ್ಗದರ್ಶಕರಾಗ್ತಿರಲ್ಲ, ದಟ್ ಈಸ್ ಒನ್ ವೆರಿ ಗುಡ್ ಥಿಂಗ್. ಸೊ ಅದನ್ನು ಆದಷ್ಟು ಬೇಗ ನೀವು ಶುರು ಮಾಡ್ಕೊಳ್ಳಿ. ನಿಮಗೂ ಒಳ್ಳೊಳ್ಳೆ ಕಡೆ ಕೆಲಸ ಆಗೇ ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಯಾರೆಲ್ಲ ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ ದಯವಿಟ್ಟು ಸ್ಟೇ ಕೂಲ್, ಸ್ಟೇ ಕಾಮ್, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಮೋಟಿವೇಟೆಡ್.
and stay strong. ಫಸ್ಟ್ ನೀವು ಸ್ಟ್ರಾಂಗ್ ಇದ್ರೇನೆ ಎಲ್ಲ ಆಗುತ್ತೆ, ಇಲ್ಲಾಂದ್ರೆ ಖಂಡಿತ ಏನಾಗಕ್ಕೂ ಸಾಧ್ಯ ಇಲ್ಲ, ಖಂಡಿತ ಏನು ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಯೋಚನಾ ಶಕ್ತಿ, ನಿಮ್ಮ ಮನಸ್ಸು, ನಿಮ್ಮ ಮೇನ್ ಥಿಂಗ್ ಏನು ಅಂತಂದ್ರೆ ನಿಮ್ಮ ಸ್ಟ್ರೆಂತ್. ನೀವು ವೀಕ್ ಅನ್ನೋದನ್ನ ಒಂದು ಮಾಡ್ಕೊಂಡ್ರೆ ನಿಮಗೆ ಖಂಡಿತ ಆಗಲ್ಲ. ನನಗೆ ಶಕ್ತಿ ಇದೆ, ನಾನು ಮಾಡ್ತೀನಿ, ನನ್ನ ಪ್ರಾಬ್ಲಮ್ ಆಗಿರೋದನ್ನ ಸಾರ್ಟ್ ಔಟ್ ಮಾಡ್ಕೋತೀನಿ ಅಂತಂದ್ರೆ ನೀವು ಖಂಡಿತ ಸಾರ್ಟ್ ಔಟ್ ಮಾಡ್ಕೋಬಹುದು. ಎಲ್ಲಾನು ನಿಮ್ಮ ಕೈಯಲ್ಲಿದೆ. Don't keep your weakness, keep your strength, stay strong, stay happy and believe in faith that ಒಂದಲ್ಲ ಒಂದಿನ ನಿಮ್ಗೆಲ್ಲ ಸರಿ ಹೋಗುತ್ತೆ ಅಂತ. Try to manifest yourself. ನಾನು ಸುಮಾರು ಕಡೆ ಕೇಳ್ತಿರ್ತೀನಿ, manifestation is a very good manifestation is a very good ಇದು ಪ್ಲಾನ್. ಅಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆಲ್ಲ ಒಳ್ಳೇದಾಗುತ್ತಂತೆ. ಅಂಡ್ ಹಲವಾರು ಕಡೆ ನಾನು ಕೇಳಿದ್ದೆ, ಇಫ್ ಯು ವಾಂಟ್ ಥಿಂಗ್ ಟು ಹ್ಯಾಪನ್, ಸೊ ನೀವು ಒಂದು ಪಲಾವ್ ಎಲೆ ಏನಿದೆ ಹಾಕ್ತಿರಲ್ಲ, ಸೊ ಎಲ್ಲರೂ ಪಲಾವ್ ಒಂದು ಎಲೆನ ಹಾಕ್ತಿರಲ್ಲ, ಆ ಎಲೆ ಮೇಲೆ ವಾಟ್ ಇಸ್ ದಟ್ ಯು ನೀಡ್ ಹ್ಯಾವ್ ಟು ರೈಟ್ ಅ ವಿಷನ್ ಅಂಡ್ ಅದನ್ನ ಸುಟ್ಟು ಹಾಕಿ ನಾವು ಗಾಳಿಗೆ ಉಫ್ ಅಂತ ಊದಿ ಬೇಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ. ಸೊ ಐ ಹೋಪ್ ಯು ಆಲ್ ಕ್ಯಾನ್ ಡೂ ದಿಸ್, ರೈಟ್? ಇದನ್ನ ನೀವು ಮಾಡ್ಬೋದು, ಖಂಡಿತ ಸಕ್ಸಸ್ ನಿಮ್ಮದಾಗುತ್ತೆ. ಟ್ರೈ ಟು ಡೂ ಮ್ಯಾನಿಫೆಸ್ಟೇಷನ್ ಇನ್ ಒನ್ ಶೀಟ್ ಅಂಡ್ ಕೀಪ್ ಇಟ್. ಮ್ಯಾನಿಫೆಸ್ಟೇಷನ್ ಮಾಡಿ ಇಟ್ಕೊಳ್ಳಿ. ಆ ಪಲಾವ್ ಎಲೆ ನಾನು ಏನು ಹೇಳೋದು ಕೂಡ ನೀವು ಮಾಡ್ಬೋದು. ಮಾಡ್ತು ಅಂದ್ರೆ ಎಲ್ಲಾನು ಒಳ್ಳೇದಾಗುತ್ತೆ, ಎಲ್ಲಾನು ಒಳ್ಳೇದಾಗುತ್ತೆ. ಈ ಥರ ಒಂದಿಷ್ಟು ಮೋಟಿವೇಶನ್ ವಿಡಿಯೋಸ್ ನಾನು ದಿನ ಮಾಡೋಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನಿಮ್ಮನ್ನು ಮೋಟಿವೇಟೆಡ್ ಆಗಿ ಇಡಬೇಕು. ಐ ನೋ ಮೆನಿ ಪೀಪಲ್ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್, ಬಟ್ ಎಲ್ಲರಿಗೂ ನಾನು ಆದಷ್ಟು ಧೈರ್ಯ ತುಂಬಲಿಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಶಕ್ತಿ ತುಂಬಲಿಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ಒನ್ ಆಫ್ ಮೈ ಮೋಟೋ. ಸೊ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡೋಣಂತೆ. ಯಾರು ಭಯ ಬೀಳ್ಬೇಡಿ, ಹೇಳಿದಷ್ಟು ಪರಿಹಾರನ ಮಾಡ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ಗೋನ್ ಈಸಿ, ಎವ್ರಿಥಿಂಗ್ ವಿಲ್ ಗೋನ್ ಈಸಿ. ಇನ್ನೂ ಪರಿಹಾರ ಬೇಕು ಅಂತ ಹೇಳಿ ಲೆಟ್ ಮಿ ಚೆಕ್ ಅಂಡ್ ಟೆಲ್. ಫೈನ್. ನಾವು ಲೆಟ್ ಮಿ ನಾಟ್ ಡ್ರ್ಯಾಗ್ ಮೋರ್. ಸೊ ಐ ಹೋಪ್ ನಿಮ್ಗೆ ಅಷ್ಟು ಸಿಕ್ತು ಅಂತ ನಾನು ಅನ್ಕೊಂತೀನಿ. ಈಗ ಐ ಆಮ್ ಸಾರಿ, ಈಗ ನಾನು ಏನು ಹೇಳಿದೆ ಅದೇ ಸೇಮ್ ಏನು ಮೆಥಡಾಲಜಿ ಇದೆ, ಸೇಮ್ ಕಾಮನ್ ಮೆಥಡಾಲಜಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ನೋಂಥ ಒಂದು ವಿಷಯನ ನಿಮ್ಮ ಮುಂದೆ ಇಟ್ಟಿದೆ. ನಾನು ಕಮಿಂಗ್ ಬ್ಯಾಕ್ ಹಿಯರ್ ಫಾರ್ ದ ಸಿ, ರೈಟ್? ಸೊ ಇಲ್ಲಿ 2 ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ವಿ. ಇದು ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ and the frequency of oscillation when the system is marginally stable. ಈ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಅನ್ನೋದಂಥದ್ದನ್ನ ಕೇಳಿದ್ದಾರೆ. ಹೇಗೆ ಮಾಡ್ಕೋಬೇಕು, ನಾವೆಲ್ಲ ಕ್ವಶನ್ ಪೇಪರ್ಗೂ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಲೆಂತಿ ಆಯ್ತು ಅಂತ ಅನ್ಕೋಬೇಡಿ. ಇಲ್ಲಿ ಎಷ್ಟು ಕ್ವಶನ್ ಪೇಪರ್ ಇದೆ ನೀವೇ ಕೌಂಟ್ ಮಾಡ್ಬೋದು. 16 ಕ್ವಶನ್ ಪೇಪರ್ಸ್ ತನಕ ಇದೆ. ಕಿನ್ಸಿ Yes, 16 question papers ತನಕ ಇದೆ. 16 question paper ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಟಾಸ್ಕ್, ಇಟ್ಸ್ ಅ ಬಿಗ್ ಟಾಸ್ಕ್ ಆಕ್ಚುಲಿ. ಸೊ ಹಾಗಾಗಿ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ಇಟ್ಸ್ ಅ ಬಿಗ್ ಟಾಸ್ಕ್ ಆಕ್ಚುಲಿ. ಸೊ ತುಂಬಾ ಟೈಮ್ ಹಿಡಿಯುತ್ತೆ, ಏನು ಅನ್ಕೋಬೇಡಿ. ನೀಟಾಗಿ ನೋಡಿ, ನಿಮ್ಗೆ ಎಲ್ಲಾನು ಕವರ್ ಆಗುತ್ತೆ. ಸೊ ಒಂದು ವಿಡಿಯೋಲೆ ಎಲ್ಲ ಕಂಪ್ಲೀಟ್ ಮಾಡೋ ಅಂತ ಒಂದು ಸಣ್ಣ ಆಶೆ ಇಟ್ಕೊಂಡು ಬಂದಿದ್ದೀನಿ. ಸೊ ಲೆಟ್ ಮಿ ಸ್ಟಾರ್ಟ್. ಸೊ ಇವಾಗ ಇಲ್ಲಿ ಕೊಟ್ಟಿರೋದು ಅವ್ರು ಹೆಂಗ್ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾನು ಏನು ಹೇಳಿದೆ, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಈಕ್ವೇಶನ್, ದಟ್ ಇಸ್ 1 + g of s into h of s equal to 0 ಮಾಡಿದ್ರೆ ಬರುತ್ತೆ ಅಲ್ವಾ? ಸೊ ದಿಸ್ ಇಸ್ g of s into h of s given, and ಇದನ್ನ ನೀವು ಹ್ಯಾವ್ ಟು ಟೇಕ್ ಎ ಕಾಮನ್. ಸೊ ಇಫ್ ಯು ಟೇಕ್ ಎ ಕಾಮನ್, ದಟ್ ಇಸ್ s plus 1 whole cube, s plus 4 ಆಗುತ್ತೆ. ಸೊ ದಿಸ್ ವಿಲ್ ಬಿ 1 into that. So you will be having here s plus 1 whole cube, s plus 4. This s plus 1 whole cube, a plus b whole cube, that is a cube plus a cube. a plus b whole cube formula, and along with this s plus 4 ಹಾಗೆ ಇರುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಸೊ ಫೈನ್. now so you have to take starting from s0, s1, s2, s3, s4. ಸೊ ಎಲ್ಲ ಇದೆ. ಸೊ ಇವಾಗ s4 ದು ಯಾವ್ದಿದೆ, you can see s power 4 ಏನಿದೆ, s power 0, s power 1, s power 2, s power 3, s power 4. ಇದು ಕಾಮನ್, ಎಲ್ಲದಕ್ಕೂ ಕಾಮನ್ ಇದು. this is common for each and everything. fine. yeah. So s power 4 ಬಂದು 115k plus 4 ಹೆಂಗೆ, so this is 1, s power 4 ಇಲ್ಲಿ before in 1 ಇದೆ ಅಲ್ವಾ, so this is 1 and this is what I can say. ಇದೊಂಥರ ನಿಮಗೆ ಥರ್ಡ್ ಮಾಡ್ಯೂಲು ರೌತ್-ಹರ್ವಿಟ್ಜ್ ಕ್ರೈಟೀರಿಯನ್ ಕಂಪ್ಲೀಟ್ ರಿವಿಷನ್ ಅಂತಾನೆ ಅನ್ಕೊಳ್ಳಿ, ಚೆನ್ನಾಗಾಗುತ್ತೆ, ನೋಡಿ ವಾಚ್ ಮಾಡಿ. ಫೈನ್. ಯಾ. ಸೊ ಹಿಯರ್ 15 ಎಲ್ಲಿದೆ, ಸೊ ಜಸ್ಟ್ ಅ ಮಿನಿಟ್, ವೆರಿ ಇದು s power 4 ಇದು 1 ಆಯ್ತಾ, this is 15 square. ಓಕೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ದಿಸ್ ಇಸ್ s power 3. s power 3 ಏನಿದೆ, 7 ಇದೆ. ಓಕೆ, ದಿಸ್ s power 3 is 7, s cube is 7 ಆಯ್ತಾ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಫ್ ದಿಸ್ ಇಸ್ s power 4, ಇಲ್ಲಿ s ಸ್ಕ್ವೇರ್ ಇದೆ ಮ್ಯಾಮ್, ನಾನು ಇಲ್ಲಿ s power 4 1 ಅಂತ ಹಾಕಿದ್ದೀನಿ, ಇಲ್ಲಿ s power 3 7 ಅಂತ ಹಾಕಿದ್ದೀನಿ, ಇಲ್ಲಿ s power 2 ದಟ್ ಇಸ್ 15, ಇಲ್ಲಿ s power 1 ಬಂದು 13, ನಾನು ಇದನ್ನ ಹಾಕಬಹುದಾ ಅಂತ ಸುಮಾರು ಜನ ಕ್ವಶನ್ಸ್ ಬರುತ್ತೆ. ಹಾಗೆ ಮಾಡಬಾರ್ದು.
ನಾನು ಇದಕ್ಕೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಟ್ ಇನ್ನೂ ಸಿಂಪ್ಲಿಫೈಡ್ ಆಗಿ ಮಾಡ್ತಾ ಇದ್ದೀನಿ, ಸೊ ದಯವಿಟ್ಟು ನೋಡಿ ಆಯ್ತಾ. ಅಂಡ್ ಇಲ್ಲಿ ಎಸ್ ಪವರ್ 4 1 ತಗೊಂಡ್ಮೇಲೆ ಇಫ್ ದಿಸ್ ಇಸ್ 4 ದೆನ್ ನೆಕ್ಸ್ಟ್ ಈವನ್ ನಂಬರ್ ಯಾವುದು ಅಂದ್ರೆ ಬಿಫೋರ್ ನಾಟ್ ಆಫ್ಟರ್ ಎಸ್ ಪವರ್ 6 4 ಆದ್ಮೇಲೆ 6 ಬಟ್ ಬಿಫೋರ್ 4 ವಾಟ್ ಇಸ್ ದ ಅದರ್ ಈವನ್ ನಂಬರ್ ಇಟ್ ಇಸ್ 2. ಸೊ ಎಸ್ ಪವರ್ 2 ನ ಇಲ್ಲಿ ಬರ್ಕೋಬೇಕು ಓಕೆನಾ. and just a minute, very sorry for the distraction. Okay, done. Yeah, ಆಮೇಲೆ ಇಲ್ಲಿ this is s power 3, ಇದರದು preceding value ಅದು s power 1 ಅಲ್ವಾ. ಸೊ ಆ s power 1 ಏನು 13, right? This is yes 13 and this is square 15, correct? ಅದನ್ನ ಇಲ್ಲಿ 15 ನ ಬರ್ಕೊಳ್ಳಿ. ನೆಕ್ಸ್ಟ್ so this is s power 4, s power 2, s the normal value, not s power 0, s power 0 ಅಂತ ನೆನ್ಕೊಳ್ಳಿ. ಸೊ ಅದ್ರ ವ್ಯಾಲ್ಯೂ k plus 4 ಇಲ್ಲಿ ಬರ್ಕೋತೀವಿ. ಇಲ್ಲಿ ಏನು ಇಲ್ಲ. ಸೊ ದಿಸ್ ಇಸ್ 3, 1 ಆದ್ಮೇಲೆ ಏನಿಲ್ಲ ಅಲ್ಲ, ಸೊ ಇಟ್ಸ್ ಕಂಪ್ಲೀಟ್ಲಿ 0. ನಾವು ಈಗ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ನಾವು ಅನ್ನೋಂಥ ಕ್ವಶನ್ ನಿಮ್ಮೆಲ್ಲರ ತಲೆಗೂ ಬಂದಿದ್ದೇ ಆದರೆ, ಸೊ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಡೂ ಇಸ್ now you have to take that is 13 into 1. So 1 into 13 is how much? 13. Okay. And sorry, just a minute, very sorry. Yeah. So now it is 15 into 7. 15 into 7, that is minus 1 into 13 divided by 15 divided by this 13. Fine. So I'll just make a note of it. Please give me a time. I get my calculator. I got my calculator, guys. Let me continue without any much distraction. So here it is 15 into 7. So I'll just a minute, 2 minutes. Give me 2 minutes of time. Right? Yeah. Okay. So it is 15 into 7 or 7 into 15. You can write both means the same. It is a1 into a2 only according to the formula. This is here you can take it as in general form. This is a0, a1, a2, a3, a4, a5, a0, a1, a2, a3, a4, a5, like that in general. Okay. Yeah. Now here the values of a0, a1, a2, a3, a4, a5 are written here. So a1 into a2, the first thing, minus this is what I can say the a0 into a3. This is a0 and a3. That's 1 into 13. You can directly write it as 13 only. Now it's divided by. It is divided by a1, that is 7, right? This is a1 alva. Yeah. So now if I can write this simplified version, what is 7 into 15? 15 into 7 is 105. So I can take 105 minus 13 whole divided by the 7. If I can take it as 7, so it is nothing but 105. 105 minus 13 will yield me to 92. So if I can take 92 divided by 7, which will, I'm sorry for the distraction guys, sorry. 92 divided by 7 will yield me to 13.142, which is given here. This is the answer, right? Now here, illu kuda same. Ille enagta ide, this is nothing but 13 into k plus 4 divided by 15 into 0, which is 0, divided by 13, right? Right? Yeah. So now if I can take that, so let me so now it is, once again I can take it as that is equal to, okay, so here it is, sorry for the distraction guys. So yeah, sorry for the distraction. So it is nothing but, so not this one. So now what you have to do is, I'm very sorry for the distraction, don't take that into consideration. ಇವಾಗ ಏನು ಹೇಳ್ದೆ ಅದು ಬೇಡ, ಹೇಳ್ತೀನಿ ತಡಿ. ಸೊ ಇವಾಗ ನಮಗೆ ಈ ಪಾರ್ಟ್ ಆಯ್ತು ಅಲ್ವಾ, ಈ ಪಾರ್ಟ್ ಇಂದ ನಮಗೆ 13.142 ಬಂದಿದೆ, ಹೌದಾ? So the next thing what you have to do is, you have to take this row. ಏನ್ ಜ್ಞಾಪಕ ಇಟ್ಕೋಬೇಕಂದ್ರೆ, ಇದಕ್ಕೆ ಈ ಫಸ್ಟ್ ಒನ್ಗೆ 2 ರೋನ ನಾವು ಮಾಡ್ಕೊಂಡಿದ್ದಾಯ್ತು. ಸೊ 2 ರೋನಲ್ಲಿ ನಾವು ಮಾಡಿದ್ದಾಯ್ತು, this into this divided by this ಅಂತ ಮಾಡ್ಕೊಂಡಿದ್ದಾಗಿದೆ. ಸೊ ಅದನ್ನ ಈಗ ಬಿಟ್ಟಾಕಿ. ಸೊ ಈಗ ನೆಕ್ಸ್ಟ್, ಈಗ ಸದ್ಯಕ್ಕೆ ಅದು ಬಿಟ್ಟಾಕಿ. ನೆಕ್ಸ್ಟ್ ಏನಂದ್ರೆ, ಇಲ್ಲಿ k plus 4 0 ಇದೆ. ಸೊ ಈಗ ಇದು ಬೇಕಲ್ವಾ ನಮ್ಗೆ, ಈ ರೋಗ್ ಆಗಿದೆ. ಸೊ ಈಗ ಈ ರೋಗ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, you need not to take this again.
This row is completely out of focus and ಈ ರೋ ಮಾತ್ರ ತಗೋತೀವಿ. ನಾವು ಈ ರೋನ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇಟ್ಕೋತೀವಿ. This row is always a constant and for this row you have to take this row first and do the combination, that formula, and the next row first and then take the formula, do the formula process, right? That is 7 into k plus 4. This is 1 into 0 divided by k plus 4, right? Yeah. So now here what's going to happen is that you can take 7 into k plus 4, right? That is minus what I can say the 0, 1 into 0, 0 divided by this only. Divided by it is nothing but a1 only, that is 7, right? If I can take like this, 7 and 7 get cancelled, so I'll get k plus 4 as I got the result, right? ಯಾವತ್ತು ನಾಲ್ಕನದಲ್ಲಿ ಇಟ್ಕೊಳ್ಳಿ, ಈ ಒಂದು ರೋ ಯಾವಾಗಲೂ ಕಾಮನ್ ಆಗಿರುತ್ತೆ. ಈ ಒಂದು ರೋ ಅನ್ನ ನೀವು ಇಟ್ಕೊಂಡು ಪೆನ್ಸಿಲ್ ಹೋಗ್ತಾ ಇದೆ, ಕರೆಕ್ಟ್ ಆಗಿ ಗಮನಿಸಿ, ಪೆನ್ಸಿಲ್ ಆರೋ ಮಾರ್ಕ್ ನಿಮಗೆ, ಬಿಕಾಸ್ ಐ ಆಮ್ ಡೂಯಿಂಗ್ ಆನ್ ದಿ ಲ್ಯಾಪ್ಟಾಪ್, ರೈಟ್? ಸೊ ಈ ಒಂದು ರೋ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಮತ್ತೆ ಇಲ್ಲಿ ಏನಾಗ್ತಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ಎರಡು ರೋಗಳೇನಿದೆ ಅದಕ್ಕೆ ಮೇಲೆ ನಾವು ಪ್ರಯೋಗ ಮಾಡ್ತೀವಿ. ಕೀಪಿಂಗ್ ದಿಸ್ ರೋ ಆಸ್ ಅ ಕಾನ್ಸ್ಟೆಂಟ್, ಟು ಟೇಕ್ ದಿಸ್ ರೋ and multiply the 7 into 15 minus 1 into 13 divided by 7, and after completion of this you get 13.142. ಮತ್ತೆ ತಿರ್ಗಾ ಈ ಒಂದು ರೋ ನ ಕಾನ್ಸ್ಟೆಂಟ್ ಆಗಿ ಇಟ್ಕೋತೀವಿ and we start with 7 into k plus 4 and this is 1 into 0. So ಇದನ್ನ ತಗೊಂಡು ನಾವು ಮಾಡುವಾಗ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ, you will be getting the resultant as what I can say the in baratte. So you will be getting the resultant as the I can say the this k plus 4 only. So ee tara madkobeku. This is the whole and sole procedure. So now iga ಏನು ಮಾಡಬೇಕು ನಾವು, now what you have to do is that, so now you can see here that ಇದು ಹೇಗೆ ಬಂತು, S1 ಹೇಗೆ ಬಂತು ಅನ್ನುವಂಥದ್ದನ್ನ ನೀವು ನೋಡ್ಕೋಬಹುದಾಗಿರುತ್ತೆ. This is how we got it as, you have to multiply this into this, that is 13.142 into 13 and 7 into k plus 4 divided by 13.142. ಇದನ್ನ ಮಾಡ್ಕೋಬೇಕು. ಮತ್ತೆ ತಿರುಗಾ ನಿಮಗೆ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ, once again what I can say this one, ಇಲ್ಲಿ s to the power of 0 ಬಂದು k plus 4 ಬಂದಿದೆ. s to the power of 0 ಬಂದು ಏನು ಬಂದಿದೆ, you have got with the k plus 4 only, right? This is k plus 4, okay na? So ee tara ನೀವು ಮಾಡ್ಕೋಬೇಕು. This is a common procedure that you have to follow without fail. ಈ ಕಾಮನ್ ಪ್ರೊಸೀಜರ್ ನೀವು ವಿತೌಟ್ ಫೇಲ್ ಫಾಲೋ ಮಾಡಲೇಬೇಕು. ಈ ಕಾಮನ್ ಪ್ರೊಸೀಜರ್ ಆದ ಮೇಲೆ ಎಲ್ಲಾ ಲೆಕ್ಕಕ್ಕೂ ಇದು ಕಾಮನ್ ಪ್ರೊಸೀಜರ್. ನಿಮಗೆ g of s into h of s ಕೊಟ್ಟಿದ್ರೆ, ಸೊ ನೀವೇನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಮಾಡಬೇಕು. g of s into h of s ಕೊಟ್ಟಿದ್ರೆ this 1 plus g of s into h of s is equal to 0 ಮಾಡಬೇಕು. ಆಮೇಲೆ ಈಕ್ವೇಶನ್ ತರಿಸ್ಬಿಟ್ಟು ಈ ಈಕ್ವೇಶನ್ ಗೆ ಇದರದೊಂದು ಮಾಡ್ಕೋಬೇಕು. This is what I call it as method of forming an array. Array form ಮಾಡ್ತೀರಾ. So this is one common procedure that you have to follow in every problem. Don't miss this common procedure. ಅದಕ್ಕೆ ಹೇಳಿದ್ದು ಎಲ್ಲಾ ಪ್ರಾಬ್ಲಮ್ಗೂ ಬರೋಂಥ ಕಾಮನ್ ಪ್ರೊಸೀಜರ್ ನಾವು ಕಟ್ಕೊಳ್ಳಿ, ಈಸಿ ಆಗುತ್ತೆ ಅಲ್ವಾ? ಈಸಿ ಆಗುತ್ತೆ. ನಾವು ಇನ್ನೂ ವಿಡಿಯೋಸ್ ಮಾಡೋಕ್ಕಿದೆ, ತುಂಬಾ ಮಾಡೋಣ. ಸೊ ಫಸ್ಟ್ ಈಗ ಇದು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ಪಾಸಿಂಗ್ ಎಲ್ಲ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀನಿ. ದಯವಿಟ್ಟು ಕ್ಲೀನ್ ಆಗಿ ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಏನ್ ಗೊತ್ತಾ, ನಾನು ಕರೆಕ್ಟ್ ಆಗಿ ಏನ್ ಆರ್ಡರ್ ಹೇಳಿರ್ತೀನಿ ಅದು ಫಾಲೋ ಮಾಡಿದ್ರೆ ಕಂಟ್ರೋಲ್ ಸಿಸ್ಟಮ್ ಪಾಸ್ ಆಗ್ತೀರಾ. ಯಾರಿಗೂ ಕಂಟ್ರೋಲ್ ಸಿಸ್ಟಮ್ ಕಷ್ಟ ಅಲ್ಲ, ನೀವೇ ಯಾಕೆ ಕಷ್ಟ ತಂದ್ಕೋತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸೊ ನೀವೇ ಕಷ್ಟ ತಂದ್ಕೋತಿದ್ದೀರಾ. ನೀವೇ ಕೂತು ನೋಡಿ, ನೆಟ್ವರ್ಕ್ಗಿಂತ ಕಂಟ್ರೋಲ್ ಚೆನ್ನಾಗಿದೆ. ನೀವು ಮನಸ್ಸಿಟ್ಟರೆ, ನೀವು ನೋಡಿದ್ರೆ ನೆಟ್ವರ್ಕ್ನು ಕಂಟ್ರೋಲ್ಗೂ ಕಂಪೇರ್ ಮಾಡಿ, ನೆಟ್ವರ್ಕ್ ಇಸ್ ಫುಲ್ ಕಷ್ಟ ಇದೆ. ನೆಟ್ವರ್ಕೇ ಕಷ್ಟ, ಕಂಟ್ರೋಲೇ ಈಸಿ. ನೀವು ಕಂಟ್ರೋಲ್ನೇ ಮಾಡ್ಕೋಬಹುದು. ಯಾಕೆ ನೀವು ಕಷ್ಟ ಪಡ್ತಿದ್ದೀರಾ ಗೊತ್ತಿಲ್ಲ. ನಾಟ್ ಟೂ ಮಚ್ ಕಾಂಪ್ಲೆಕ್ಸ್ as ನೆಟ್ವರ್ಕ್ ಅಂಡ್ ನಾಟ್ ಟೂ ಮಚ್ ಕಾಂಪ್ಲೆಕ್ಸ್ ಸರ್ಕ್ಯೂಟರೀಸ್ as ನೆಟ್ವರ್ಕ್. ಅಂಡ್ ನಿಮ್ ಕೂತ ತಕ್ಷಣನೇ ಈ ಕ್ವಶನ್ ಹೆಂಗ್ ಮಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಎಲ್ಲೂ ಇಲ್ಲ. ನೀವಿಷ್ಟು ಕ್ವಶನ್ ಪೇಪರ್, 14 ಕ್ವಶನ್ ಪೇಪರು ಬೇಕು ಅಂದ್ರೆ ಹೇಳಿ, ಮತ್ತೆ ಕಳಿಸ್ಕೊಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ಇವತ್ತು ಹಾಕ್ತೀನಿ ತಡ್ರಿ, ನೀವೆಲ್ಲ ಎಲ್ಲರೂ ಸೇರ್ಕೊಂಡ್ಬಿಟ್ಟಿರುತ್ತೆ, ಬಿಕಾಸ್ ಹಳೆ ಮೆಸೇಜ್ ಕಾಣಲ್ಲ ಏನೋ ಕೆಲವ್ರಿಗೆ. ಸೊ 14 ಕ್ವಶನ್ ಪೇಪರ್ಸ್ ನಾನು ಹಾಕೊಡ್ತೀನಿ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ. ನಾನು ಟೆಲಿಗ್ರಾಮ್ ಅಲ್ಲಿ ಹಾಕೊಟ್ಮೇಲೆ ನೀವೆಲ್ಲಾನು ನೋಡ್ತಾ ಕೂತ್ಕೊಳ್ಳಿ, ಎಲ್ಲ ನೋಡಿ, ಅಷ್ಟನ್ನೇ ನೋಡಿ. ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ ಬೇಡ. ನಾನು ಟೆಕ್ಸ್ಟ್ ಬುಕ್ ಪ್ರಿಫರ್ ಮಾಡಿ ಎಕ್ಸ್ಟ್ರಾ ಅಂತ ಹೇಳಿದ್ದೆ, ಬಟ್ ನನಗೆ 16+ ಕ್ವಶನ್ ಪೇಪರ್ ಸಿಕ್ಕಿರೋದ್ರಿಂದ ಅಷ್ಟು ಮಾಡ್ಕೊಳ್ಳಿ, ಅಷ್ಟರಲ್ಲೇ ಓದಿ.
ಯಾಕೆ ಪಾಸ್ ಆಗಲ್ಲ ಅಂತ ನಾನು ನೋಡ್ತೀನಿ. ಐ 100% ಅಶ್ಯೂರ್ ಇಟ್ಸ್ ಅ ಚಾಲೆಂಜ್ ಫ್ರಮ್ ಮೈ ಸೈಡ್. ನೀವು ಕಷ್ಟಪಟ್ಟು ಇಷ್ಟು ಓದಿದ್ರೆ ಖಂಡಿತ ಪಾಸ್ ಮಾಡ್ತೀರಾ. ಯಾಕೆ ಆಗಲ್ಲ ನಾನು ನೋಡ್ತೀನಿ. ಬಿಕಾಸ್ ನಾವು ಕಂಟ್ರೋಲ್ ಸಿಸ್ಟಮ್ ಓದುವಾಗ ನಮ್ದು 17 ಬ್ಯಾಚ್, ಅವಾಗ ತಾನೇ ನಮ್ಗೊಂದು 2-3 ಕ್ವಶನ್ ಪೇಪರ್ ಇರ್ತೇನೋ ಅಷ್ಟೇ, ಅಂದ್ರೆ 15 ಹೊಡೆದು ಬಿಟ್ರೆ ಇಷ್ಟು ನಿಮಗಿದೆ. ಇವಾಗ ಇಷ್ಟು ನೀವು ಮಾಡ್ತಂದ್ರೆ ಖಂಡಿತ ಪಾಸ್ ಆಗ್ತಾರೆ. ಇಟ್ಸ್ ಆಲ್ ಇನ್ ಯೋರ್ ಹ್ಯಾಂಡ್. ಪ್ಲೀಸ್ ಟು ಟೇಕ್ ದಿಸ್ ಆಸ್ ಅ ಚಾಲೆಂಜ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಯಾಕೆ ಪಾಸ್ ಆಗಲ್ಲ ನಾನು ನೋಡ್ತೀನಿ. ಫೈನ್ ಆಯ್ತಾ. ಸೊ ಇದಿಷ್ಟು ಕಾಮನ್ ಪ್ರೊಸೀಜರ್ ಮುಗೀತು. ಈಗ ನಮ್ಗೆ ಇವ್ರು ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ದ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಅಂತ ಕೇಳ್ತಿದ್ದಾರೆ. ಈಗ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿಗೆ ನಾವೇನ್ ಮಾಡ್ಬೇಕು, ಫಸ್ಟ್ ಎಸ್ ಪವರ್ 0 ತಗೊಳ್ಳಿ. ಎಸ್ ಪವರ್ 0 is k plus 4. So k plus 4 is what I can say greater than 0 and k is greater than minus 4. This is the first range. Next ಇದು 170.85 minus 7 into k plus 4 divided by 13.142 is greater than 0, and once again a k marginal will become 20.407. ಇದು 20.407 ಬರುತ್ತೆ ಟೋಟಲ್ ಆಯ್ತಾ. ಅದಾದ್ಮೇಲೆ ನಿಮಗೆ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಇಸ್ ದಟ್ ಇಸ್ -4 that is less than k less than 20.407. ಇದು ನಿಮ್ಮ ರೇಂಜ್ ಆಫ್ ಸ್ಟೆಬಿಲಿಟಿ. ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಮಾಡ್ಬೇಕಾಗಿರೋದು ಇಷ್ಟೇನೆ. k plus 4 ಫಸ್ಟ್ ಎಸ್ ಪವರ್ 0 ಎಸ್ ಪವರ್ 1 ಏನ್ ಬಂದಿದೆ ಅದನ್ನ ತಗೊಳ್ಳಿ. ಅದನ್ನ ತಗೊಂಡ್ಬಿಟ್ಟು ನೀವು ಅದರದ್ದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ದಿಸ್ ಇಸ್ ದ ಈಕ್ವೇಶನ್ ದಟ್ ಯು ಗೆಟ್ ಫಾರ್ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ. ಓಕೆನಾ? ಹೋಪ್ ಯು ಗಾಟ್ ಇಟ್. ಯಾ. ಸೊ ಇವಾಗ ಇಲ್ಲಿ ಆಕ್ಸಿಲರಿ ಈಕ್ವೇಶನ್ ಹೇಳಿದ್ದಾರೆ. ಮೋಸ್ಟ್ಲಿ ಅವರು ಹೇಳಿಲ್ಲ ಅನ್ಸುತ್ತೆ, ಏನೋ ಇವರು ಎಕ್ಸ್ಟ್ರಾ ಕೊಟ್ಟಂಗೆ ಕಾಣುತ್ತೆ. ನೋಡೋಣ. ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ when the system is marginally stable ಅಂತ ಹೇಳಿರೋದು, ಬಟ್ ಇವರು ಆಕ್ಸಿಲರಿ ಈಕ್ವೇಶನ್ ಹೋಗಿದ್ದಾರೆ. ಆಕ್ಸಿಲರಿ ಈಕ್ವೇಶನ್ ಬೇರೆ ಬರುತ್ತೆ. ಐ ಡೋಂಟ್ ನೋ ವಾಟ್ ಇಸ್ ದ ಮ್ಯಾಟರ್ ಹಿಯರ್. ಓಕೆ, ಸೊ ಇದಕ್ಕೆ ಅವ್ರು ಆಕ್ಸಿಲರಿ ಈಕ್ವೇಶನ್ ತಗೊಂಡಿದ್ದಾರೆ. ಓಕೆ, ನಾನೊಂದ್ಸಲ ಚೆಕ್ ಮಾಡ್ತೀನಿ ಇಲ್ಲಿರಿ. ಆಕ್ಚುಲಿ ಅದಕ್ಕೆ ಆಕ್ಸಿಲರಿ ಈಕ್ವೇಶನ್ ಬರಲ್ಲ, ನಾನೆಲ್ಲೂ ನೋಡ್ದಂಗೆ ಇಲ್ಲ. ಸೊ ನೋಡ್ತೀನಿ ತಡ್ರಿ, ಜಸ್ಟ್ ಗಿವ್ ಮಿ ಅ ಮಿನಿಟ್ ಆಫ್ ಟೈಮ್. ಐ ಆಮ್ ಹ್ಯಾವಿಂಗ್ ಟೆಕ್ಸ್ಟ್ ಬುಕ್ ಇನ್ ಫ್ರಂಟ್ ಆಫ್ ಮೀ. ಸೊ ಇಲ್ಲಿ ನಮಗೆ ಕೊಟ್ಟಿರೋಂಥ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈ ಗಾಟ್ ಇಟ್. ಸೊ ಕೊಟ್ಟಿರೋಂಥ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ವೇರ್ ಸಿಸ್ಟಮ್ ಇಸ್ ಮಾರ್ಜಿನಲಿ ಸ್ಟೇಬಲ್ ಅಂತ ಅಂದ್ಬಿಟ್ಟು ಕೇಳಿರೋಂಥ ಕ್ವಶನ್ ಆಗಿದೆ. ಸೊ ಈ ಕ್ವಶನ್ಗೆ ಅವರು ಆಕ್ಸಿಲರಿ ಈಕ್ವೇಶನ್ ನ ತಗೊಂಡಿದ್ದಾರೆ. ಸೊ ದಿಸ್ ಇಸ್ ಪ್ರಾಪರ್. ಸೊ ನನಗೆ ಆಕ್ಚುಲಿ ತುಂಬಾ ಇದನ್ನ ಮಾಡಿದೆ ನಾನು. ಐ ಹೋಪ್ ಒಂದು 2 years ಆಗೋಯ್ತು ಅನ್ಸುತ್ತೆ. ನಾನು ಲಾಸ್ಟ್ ಇಯರ್ ಮಾಡಿದ್ನೋ ಇಲ್ಲ ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ನೋ ನಂಗೆ ಜ್ಞಾಪಕ ಇಲ್ಲ. ಸೊ ಹಾಗಾಗಿ ಮೋಸ್ಟ್ಲಿ ಬಿಫೋರ್ ಲಾಸ್ಟ್ ಇಯರ್ ಏನ್ ಕಾಣುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ಲಾಕ್ ಆಯ್ತು. ಇಟ್ಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಸೊ ಆಕ್ಸಿಲರಿ ಈಕ್ವೇಶನ್ ಬಂದು ದಿಸ್ ಇಸ್ ಆಕ್ಸಿಲರಿ ಈಕ್ವೇಶನ್. ಯಾವ್ದು ತಗೋಬೇಕು ಆಕ್ಸಿಲರಿಗೆ ಅಂದ್ರೆ ಇದು ಎರಡೂನು ರೇಂಜ್ ಆಫ್ ಕೇಕ್ ತಗೋಬೇಕು. ಎಸ್ ಪವರ್ 1 ಎಸ್ ಪವರ್ 0 ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಎಸ್ ಪವರ್ 1 ಎಸ್ ಪವರ್ 0 is always taken to be as a what I can say the marginally stable ಗೆ ಎಸ್ ಪವರ್ 1 ಮತ್ತೆ ಎಸ್ ಪವರ್ 0 ತಗೋಬೇಕು. ಸಾರಿ, ಫಾರ್ ದ ಕೇಸ್ ಟು ಬಿ ಸ್ಟೇಬಲ್ ವ್ಯಾಲ್ಯೂ ಆಫ್ ಕೆ ಫಾರ್ ಸ್ಟೆಬಿಲಿಟಿ, ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿಗೆ ಯಾವತ್ತು ಎಸ್ ಪವರ್ 1 ಎಸ್ ಪವರ್ 0 ತಗೋಬೇಕು. ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಸಣ್ಣ ಪುಟ್ಟ ಮಧ್ಯದಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ತುಂಬಾ ದಿನಗಳಾಗಿತ್ತಲ್ಲ ಮಾಡಿ, ಸೊ ಹಂಗಾಗಿ. ಬಟ್ ಆದ್ರೂ ಕೂಡ ಏನ್ ತಲೆ ಕೆಡ್ಸ್ಕೋಬೇಡಿ, ಎಲ್ಲ ನೀಟಾಗಿ ಮಾಡ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಎಸ್ ಪವರ್ 0 ಎಸ್ ಪವರ್ 1 ಬಂದು ರಿಸಾಲ್ವ್ ಫಾರ್ ರೇಂಜ್ ಆಫ್ ಕೆ ಟು ಬಿ ಸ್ಟೇಬಲ್. ಕರೆಕ್ಟ್? ಯಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ, ಅದಾದ್ಮೇಲೆ ಇಫ್ ಯು ವಾಂಟ್ ಟು ಸ್ಟಾರ್ಟ್ ವಿತ್ ದ what I can say the marginally stable ಗೆ frequency sustained oscillation ಅಲ್ಲಿ ಕ್ವಶನ್ ಕೊಟ್ಟಿರಲ್ಲ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಎಸ್ ಪವರ್ 2 ಫಾರ್ ಆಕ್ಸಿಲರಿ ಈಕ್ವೇಶನ್. ಆಕ್ಸಿಲರಿ ಈಕ್ವೇಶನ್ ಗೆ ಎಸ್ ಪವರ್ 2, ಇದಕ್ಕೆ ಎಸ್ ಪವರ್ 1 ಮತ್ತೆ ಎಸ್ ಪವರ್ 0 ಇದಕ್ಕೆ ಎಸ್ ಪವರ್ 1 ಮತ್ತೆ ಎಸ್ ಪವರ್ 0 ನ ತಗೋಬೇಕಾಗತ್ತೆ. ಓಕೆನಾ? ಯಾ. ಯಾವುದಕ್ಕೆ? ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿಗೆ. ಬಟ್ ಆಕ್ಸಿಲರಿಗೆ ಎಸ್ ಪವರ್ 2 ತಗೋಬೇಕು. 4ನ ಇಟ್ಕೊಂಬಿಡಿ. ಹಂಗ್ ತಲೆಯಲ್ಲಿ ಇಟ್ಕೊಂಡ ತಕ್ಷಣ ನಿಮಗೆ ಗೊತ್ತಾಗ್ಬಿಡತ್ತೆ. ಓಕೆನಾ? ಯಾ. ನಾವು ಆಕ್ಸಿಲರಿ ಈಕ್ವೇಶನ್ ಇದು ತಗೊಂಡ್ವಿ ಅಲ್ವಾ? ಸೊ ನಾವು
then you will be having this is s square ತಗೋಬೇಕು ನೀವು ಇಲ್ಲಿ s square ತಗೋಬೇಕು ನೀವು s square ತಗೊಂಡ್ಮೇಲೆ so this is k marginal plus 4 divided by 13.42 k marginal ಬಂದಿದೆ ಅಲ್ವಾ this is k marginal value that is 20.407 ಅದು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ನಿಮಗೆ ಆನ್ಸರ್ ಬರುತ್ತೆ s square you will get this and this is this so this is that 1.3 radiation per second that is 1.3 radiation per second for the frequency. It's the frequency of oscillation and the system is marginally stable. ಈಗ ನಿಮ್ಗೆ ಯಾವುದು ಗೊತ್ತಾಯ್ತು range of k for stability ಗೊತ್ತಾಯ್ತು frequency of the system is marginally stable ಅದಕ್ಕೆ ಗೊತ್ತಾಯ್ತು ಸೊ ಎರಡು ಕ್ವೆಶ್ಚನ್ ಗೊತ್ತಾಯ್ತು ಇದಕ್ಕೆ ಏನು ಮಾಡಬೇಕು ಆಕ್ಸಿಲರಿ ಈಕ್ವೇಷನ್ ಮಾಡಬೇಕು range of k ಗೆ s power s power 0 s power 1 ಮಾಡಿಕೊಂಡು range of k ಫೈಂಡ್ ಔಟ್ ಮಾಡಬೇಕು ಆಯ್ತಾ ಸೊ ಸೇ ಫಾರ್ ಎಕ್ಸಾಂಪಲ್ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಕೊಡದೆ ಡೈರೆಕ್ಟ್ ಸೆಕೆಂಡ್ ಕ್ವಶನ್ ಕೊಟ್ರೆ ಈಗ ಸೆಕೆಂಡ್ ಕ್ವಶನ್ ನಾವು ಓದಿದ್ವಲ್ಲ ಅದನ್ನ ಡೈರೆಕ್ಟ್ ಆಗಿ ಕೊಟ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಎಸ್ ಪವರ್ 1 ನ ಸಾಲ್ವ್ ಮಾಡ್ಬಿಟ್ಟು ಕೆ ಮಾರ್ಜಿನಲ್ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು ಬಿಕಾಸ್ ಯು ನೀಡ್ ಎ ಕೆ ಮಾರ್ಜಿನಲ್ ಹಿಯರ್ ಸೊ ಕೆ ಮಾರ್ಜಿನಲ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಬಿಡಿ ಕೊಟ್ಟಿಲ್ಲ ಅಂದ್ರೆ ಮಾಡ್ಕೊಂಡು ಆಮೇಲೆ ಇದಕ್ಕೆ ನೀವು ಹಾಕಿ ಸೊ ದಿಸ್ ಇಸ್ ಎಸ್ ಪವರ್ 2 ಕಂಪ್ಲೀಟ್ ಅಂಡ್ ಎಸ್ ಸ್ಕ್ವೇರ್ ಏನ್ ಬರುತ್ತೆ ಅದನ್ನ ತಗೊಂಡು ನೀವು ನೀಟಾಗಿ ಮಾಡಿದಾಗ you will get this answer. So this is 1.3 radian per second. Okay, yeah. So now next question. No, ಇನ್ನೊಂದು question ಕೊಟ್ಟಿದ್ರಾ ಇಲ್ಲ okay. Okay. So now ಇನ್ನೊಂದು ಪೇಪರ್ ತಗೊಳ್ತೀನಿ ಬನ್ನಿ ಸೊ ಇನ್ನೊಂದು ಪೇಪರ್ ನೋಡಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ನೋಡೋಣ ಸೊ ದ ಫಸ್ಟ್ ಕ್ವಶನ್ ಇಸ್ ಈ ಕ್ವಶನ್ So stability of the system ಮೇಲೆ ಕಾಮೆಂಟ್ ಮಾಡಿ ಅಂತ ಕೇಳಿದ್ದಾರೆ and here this is how many poles of the system 9 right half of the s plane right to left imaginary ಎಲ್ಲ ಒಟ್ಟಿಗೆ ಮಾಡ್ತೀನಿ ಸೊ ಮತ್ತೆ ಹೋಗೋದು ಬೇಡ ಎಲ್ಲ ಒಂದೇ ಶಾರ್ಟ್ ಅಲ್ಲಿ ಆಗಲಿ ಸೊ ಸ್ಟೆಬಿಲಿಟಿ ಕಾಮೆಂಟ್ ಆಫ್ ದ ಸ್ಟೆಬಿಲಿಟಿ ಕಾಮೆಂಟ್ ಮಾಡಿ ಅಂತ ಕೇಳಿದ್ದಾರೆ ಫಸ್ಟ್ ಆಯ್ತಾ ಆಮೇಲೆ ಇನ್ನೊಂದು ಕ್ವಶನ್ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ determine the range of k such that it is having roots more negative than s minus 1 ಆಯ್ತಾ ಈಗ ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನ ನೀಟಾಗಿ ನೀವು ನೋಟ್ ಮಾಡ್ಕೋಬೇಕು ಏನೇನು ಹೇಳಿದೆ ಕರೆಕ್ಟ್ ಆಗಿ ಅದನ್ನ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಬನ್ನಿ ಬೇಗ ಮಾಡೋಣ ಸಾರಿ yes here is the 5a okay 5b ಹೇಳಿದ್ದಾರೆ ಸೊ 5b ಹೇಳಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಅ ಸಿಂಪಲ್ ಥಿಂಗ್ ಸ್ಟೆಬಿಲಿಟಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಸೊ ದೇರ್ ಶುಡ್ ನಾಟ್ ಬಿ ಟೂ ಸೈನ್ ಚೇಂಜಸ್ ಸೊ ಇವಾಗ ನಿಮ್ಗೆ ಏನ್ ಮಾಡ್ಬೇಕು ಅವರೊಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ ಆ ಈಕ್ವೇಶನ್ ಪ್ರಕಾರ ಅರ್ಥ ನೀವು ಎಸ್ ಪವರ್ 4 ಎಸ್ ಪವರ್ 3 ಎಸ್ ಸ್ಕ್ವೇರ್ ಹಾಕೋಬೇಕಾಗುತ್ತೆ ಆ ಈಕ್ವೇಶನ್ ಒಂದ್ಸಲಿ ಬರ್ಕೊಂಬೋಣ ಇಲ್ಲಿ ಏನ್ ಈಕ್ವೇಶನ್ ಕೊಟ್ಟಿದ್ದಾರೆ ಎಸ್ ಪವರ್ 4 2s cube. Wait a minute, I'm sorry for the distraction. Please give me a minute of time. ಒಂದ್ ಕಡೆ ಬರೆದಿಟ್ಕೊಂಡೆ ಇಲ್ಲಿ ಬರೆಯಕ್ಕೆ ಈಸಿ ಆಗುತ್ತೆ ಬಿಕಾಸ್ ನಾ ಮತ್ತೆ ಹಿಂದೆ ಹೋಗಕ್ಕಾಗಲ್ಲ ನೋಡಿ ಇದಕ್ಕೋಸ್ಕರ ಸೊ ಲೆಟ್ ಮಿ ಹಿಯರ್ ಸ್ಟಾರ್ಟ್ ಫ್ರಮ್ ಹಿಯರ್ ಸೊ ಇಟ್ ಇಸ್ s power 4 plus 4s square ಒಂದು ಪೇಪರ್ ಇದೆ ಓಕೆ ಎಣ್ಣೆ ಬಸ್ತು ಪೇಪರ್ ಕೊಡ್ದೇನೆ ತಗೋಬಾ ಯಾವ್ದು ನಾತನ ಪೇಪರ್ ಇದೆ ಬಾ ಮಾ yeah very sorry students very sorry for the distraction Yes, students, I got something to eat, so I was into that. Okay, yeah, demand ಮಾಡ್ತಾ ಇದ್ದೆ, so I got it. Yeah, so here, so see, this is the given equation, correct? So here this is s power 4 is 1 alva.
ಸೊ ಎಸ್ ಪವರ್ 4 ಇದು 1 ಇದೆ. ಸೊ ಇದನ್ನ ಬರ್ಕೊಳ್ಳಿ. ನಾನು ಏನ್ ಹೇಳ್ಕೊಟ್ಟೆ, ಎಸ್ ಪವರ್ 4 ಆದ್ಮೇಲೆ ಡೈರೆಕ್ಟ್ ಟು ಎಸ್ ಸ್ಕ್ವೇರ್ ಮತ್ತೆ ದ ನಂಬರ್ ಹಿಯರ್ ಎಸ್ ಕ್ಯೂಬ್ ಎಸ್ ಟು ದಿ ಪವರ್ ಆಫ್ 1 ಅದೇ ತರ ಬರ್ದಿದ್ದಾರೆ. ದಿಸ್ ಇಸ್ 4 ದಟ್ ಇಸ್ ಎಸ್ ಸ್ಕ್ವೇರ್ ಅಂಡ್ ದಿಸ್ ಇಸ್ 8. This is 2 s cube, and again here you can see that this is 6 and 0, right? Yeah. So now this is what is an important thing that you can see. Okay na? So ivaga s square jagake ಏನು ಮಾಡಬೇಕು ಅಂದ್ರೆ I told you it is 2 into 4 minus 1 into 6 divided by 2, and this is 2 into once again 8 minus 1 into 0 divided by 2, so that will yield you 1 and 8 respectively. And once again here it is 1 into 6 minus 2 into 8 divided by 1, and here it is 1 into 0 2 into 0 divided by once again the 1, right? Yeah, this 1 into 0, this 2 into 0 divided by 1 again. So aವಾಗ ಏನಾಗುತ್ತೆ minus 10 ಮತ್ತೆ 0 ಬರುತ್ತೆ. ಮತ್ತೆ ತಿರ್ಗಾ ಒಟ್ಟೆ have to do this, that is minus 10 into 8 1 into 0 divided by minus 10 you will get 8 ಬರುತ್ತೆ. ಸೊ ಈ ತರ ಮಾಡುವಾಗ ಸೊ ನಮಗೆ ಇವಾಗ ಟೂ ಸೈನ್ ಚೇಂಜಸ್, ಒಂದೇ ಒಂದು ಸೈನ್ ಚೇಂಜ್ ಅಲ್ವಾ ಅಂತ ಡೌಟ್ ಬರ್ಬೋದು. ಏನಾಗ್ತಿದೆ ಅಂದ್ರೆ here it was positive, ಇಲ್ಲೊಂದು ನೆಗೆಟಿವ್ ಬಂದ್ಬಿಟ್ಟಿದೆ ಅಂತ ಅನ್ಕೋಬೇಡಿ. ಇಲ್ಲಿ ನೆಗೆಟಿವ್ ಬಂದಿದೆ ಸೊ ಹಂಗಾಗಿ ಒಂದೇ ಅಂತ ಅನ್ಕೋಬೇಡಿ. ದೇರ್ ಶುಡ್ ಬಿ ಎ ಟ್ರಾನ್ಸಿಷನ್ ಗೈಸ್. ಟ್ರಾನ್ಸಿಷನ್ ಅನ್ನೋ ವರ್ಡ್ ನಾಪ್ಕ ಇಟ್ಕೊಳ್ಳಿ. ಟ್ರಾನ್ಸಿಷನ್ ನಾಪ್ಕ ಇಟ್ಕೊಂಡಷ್ಟು ಈಸಿ. ಇಲ್ಲಿ ಒಂದು ಪಾಸಿಟಿವ್ 1 ಇದೆ, ಕರೆಕ್ಟ್ ಅಲ್ವಾ? ಫ್ರಮ್ ದಿಸ್ ಪಾಸಿಟಿವ್ 1 ಇಟ್ ಇಸ್ ಗೆಟಿಂಗ್ ಅ ಟ್ರಾನ್ಸಿಷನ್ ಟು minus 10. Positive 1 positive alwa, this one is positive, and from positive 1 it is having a transition to the negative, that is minus 10. So hangagi two sign change agutte. Illi positive ಇದೆ, negative ಆಯ್ತು. ಓಕೆನಾ? ಹಾಗಾಗಿ system is unstable. If there is more than two sign changes it's unstable, ಅಥವಾ two sign change ಇದ್ರೂ unstable. Okay, so ಇಲ್ಲಿ ಎಷ್ಟು pole ಲೈ ಆಗ್ತಿದೆ right half of the s plane ಅಲ್ಲಿ, that is nothing but 2 poles, right? 2 poles lie in the right half of the s plane. ಓಕೆನಾ? ಸೊ ಈಗ ಇನ್ನೊಂದು ನೋಡ್ಬೇಡ ತಡ್ರಿ. ಇಮ್ಯಾಜಿನರಿ ಆಕ್ಸಿಸ್ ಒಂದಿದೆ, ಅದು ಕೂಡ ಚೆಕ್ ಮಾಡ್ಬಿಟ್ಟು ನಾ ಮಾಡ್ತೀನಿ, ಬಿಕಾಸ್ ಐ ವಾಂಟೆಡ್ ಟು ಮೇಕ್ ಶೋರ್ ದಟ್ ಇಮ್ಯಾಜಿನರಿ ರೈಟ್ ಹಾಫ್ ಲೆಫ್ಟ್ ಹಾಫ್ ನೋಡಿ ಈ ಕ್ವಶನ್ ಇದನ್ನ ನಾವು ಮಾಡೋಣ. ಓಕೆನಾ? ದಿಸ್ ಒನ್ ವಿಲ್ ಡೂ ಇಟ್. ಸೊ ಏನಕ್ಕೆ ಅಂದ್ರೆ ಇಮ್ಯಾಜಿನರಿ ಲೆಫ್ಟ್ ಹಾಫ್ ಎಲ್ಲ ಒಂದೇ ಅಲ್ಲ, ಅದರಲ್ಲೇ ಬರುತ್ತೆ. ಸೊ ಹಂಗಾಗಿ ಮಾಡ್ಬೋಣ. 5B ಕ್ವಶನ್ ನಂಬರ್. ಸೊ ಇಲ್ಲಿ ಏನು ಡೀಟೇಲ್ ಆಗಿ ಕೊಟ್ಟಿಲ್ಲ, ನೋಡೋಣ ಇನ್ನೊಂದ್ ಕಡೆ ಏನಾದ್ರು ಕೊಟ್ಟಿದಾರ ಅಂತಂದ್ಬಿಟ್ಟು. ಇಲ್ಲೇನು ಡೀಟೇಲ್ ಆಗಿ ಕೊಟ್ಟಿಲ್ಲ. ಡೀಟೇಲ್ ಆಗಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಮಾಡ್ಕೊಡ್ತಂತೆ, ಬನ್ನಿ. ಓಕೆನಾ? ಬಿಡಿ, ಅದಕ್ಕೆ ಮಾಡೋಣಂತೆ. ಜಸ್ಟ್ ಅ ಮಿನಿಟ್, ಐ ಡೂ ಫಾರ್ ದ್ಯಾಟ್ ಓನ್ಲಿ. ಸೊ ವೇಟ್, ಗಿವ್ ಮಿ ಅ ಮಿನಿಟ್ ಆಫ್ ಟೈಮ್. ನಾವು ಅದಕ್ಕೆ ಮಾಡೋಣಂತೆ. ಇಲ್ಲಿದೆ. Okay, just a minute of time. I'm very sorry for the distraction, guys. So okay, so here and we got a question. So yeah, okay, just a minute, I'll recheck it once. Give me a minute of time. Sorry guys, sorry. Five alva. Okay, so illa kottidare. So ಏನಿಲ್ಲ, this is roots on the
ರೈಟ್ ಹಾಫ್ ಆಫ್ ದ ಎಸ್ ಪ್ಲೇನ್. ರೈಟ್ ಹಾಫ್ ಆಫ್ ದ ಎಸ್ ಪ್ಲೇನ್ ಅಂದ್ರೆ ಯಾವತ್ತು ನಾಬ್ನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನ್ ಟ್ರಾನ್ಸಿಷನ್ ಆಗ್ತಿದೆ ದಟ್ ಇಸ್ ದಿ ನಂಬರ್. ಅಂದ್ರೆ ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್, ಒನ್ಸ್ ಅಗೇನ್ ದ ನೆಗೆಟಿವ್ ಟು ಪಾಸಿಟಿವ್ ಇಸ್ ಹ್ಯಾಪನಿಂಗ್. ಸೊ ಇಟ್ ಇಸ್ 2 poles lie on the right half of the S plane ಅಂತ ಅಂದ್ಬಿಟ್ಟು. ಓಕೆನಾ. ಸೊ ಇವಾಗ ನಾವು ಯಾವ್ದು ಇನ್ನೊಂದು ಓಪನ್ ಮಾಡಿದ್ವಿ, ಓಕೆ. ಸೊ ಆಯ್ತಾ. ಸೊ ಇದು 2 half. ರೂಟ್ಸ್ ಆನ್ ದ ಇಮ್ಯಾಜಿನರಿ ಆಕ್ಸಿಸ್ ಇಸ್ 2 roots ಅಂತ. ಸೊ ರೂಟ್ಸ್ ಆನ್ ದ ಇಮ್ಯಾಜಿನರಿ ಆಕ್ಸಿಸ್ ಗೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, so they have taken that is, okay, they have taken that is auxiliary equation. Roots on imaginary axis is nothing but again the auxiliary equation. Auxiliary equation ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, so ಇದನ್ನ ತಗೋತಾ ಇದ್ದಾರೆ. So that is, this is your auxiliary equation. That is what I can say, this part auxiliary equation ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಇದನ್ನ ತಗೋಬೇಕು, ಎಸ್ ಸ್ಕ್ವೇರ್ ತಗೋಬೇಕು. ಇದನ್ನ ತಗೊಂಡು ನೀವು ಆಕ್ಸಿಲರಿ ಈಕ್ವೇಶನ್ ಅನ್ನ ಮಾಡ್ಕೊಂಡ್ರೆ, ಸೊ ಅವಾಗ ನಾನೇನ್ ಫಸ್ಟ್ ಅಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ಆಕ್ಸಿಲರಿ ಈಕ್ವೇಶನ್ ನಾವು ಮಾಡೋದ್ವಲ್ಲ ಈ ತರ. ಸೊ ಈ ತರ ನೀವು ಆಕ್ಸಿಲರಿ ಈಕ್ವೇಶನ್ ತಗೊಂಡಾಗ ನಿಮ್ಗೆ ಎಷ್ಟು ರೂಟ್ಸ್ ಬರುತ್ತೆ ನೋಡ್ಕೊಳ್ಳಿ. ಆಫ್ಟರ್ ಯು ಗೆಟ್ ದ ರೂಟ್ಸ್, ದಟ್ ಇಸ್ ಎನ್ ಇಮ್ಯಾಜಿನರಿ ಆಕ್ಸಿಸ್, ರೈಟ್? That is an imaginary axis. Now coming on to the left half of the S plane. So roots on left half of the S plane ಏನಿದೆ, it is in this case, particular case, roots on the left half of the S plane, you are going to get it as 1 only. Okay, na ಆ ತರ ನೀವು calculate ಮಾಡ್ಕೊಳ್ಳಿ. For right half of the S plane, how many transition are happening to takes place? That is what is your roots on right half of the S plane. And on the left half, imaginary axis ಅಂದ್ರೆ to take the auxiliary equation. Auxiliary equation ಗೆ ಯಾವಾಗಲೂ S square ಬರುತ್ತೆ. S square line. This S square line is always said to be as an auxiliary equation. ಇದನ್ನ ತಗೊಂಡು auxiliary equation ಮಾಡಿ how much roots you are getting for, yes, that is what is there, roots on the imaginary axis, and left half is what is present on the left half ಎಷ್ಟಿದೆ ಅದನ್ನ ನೋಡ್ಕೊಂಡು ಹಾಕಿ. ಓಕೆನಾ. So hope you got it. Yes. Now here you have another question on 6a. 6a ಬಂದು ನಾವು ಏನ್ question ಇದೆ, 6a is nothing but determine the range of k such that it is having roots more negative than s is equal to -1. So ಇವಾಗ ನೀವೇನ್ ಮಾಡ್ಬೇಕು, -1 ಅಂತ ಕೇಳಿದಾಗ you have to understand if they are asking for more negative than s is equal to -1 ಅಂತ ಕೇಳಿದಾಗ you have to do is that is substitute s is equal to x minus 1 substitute ಮಾಡಬೇಕು. x is equal to x minus 1 substitute ಮಾಡಿ ಎಲ್ಲೆಲ್ಲಿ s ಇದೆ. So the given question ಏನ್ ಕೊಟ್ಟಿದ್ದಾರೆ, given question is s cube 3 into k plus 1 s square plus 7k plus 5s plus 4k plus 7 is equal to 0. So ಇದೇ ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ ಗೆ ಎಲ್ಲೆಲ್ಲಿ ಎಸ್ ಇದೆ ಜಾಗದಲ್ಲೆಲ್ಲ ನೀವೇನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, you are supposed to substitute all these things, right? x minus 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀರಾ. ಆವಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಅಂದ್ರೆ you are going to get one equation. ಆ ಈಕ್ವೇಶನ್ ಅನ್ನ ತಗೊಂಡು ಇಲ್ಲಿ ಹಾಕ್ಬೇಕು. You have to put this equation into an array format. ಅದಾದ್ಮೇಲೆ the same formula ಏನು ಹೇಳ್ಕೊಟ್ಟು ಅದೇ ನೀವು ಮಾಡ್ಕೊಳ್ತೀರಾ. After that you make it, what is that going to happen is that, so here you get 3k into k plus 2 minus 4. This is what is the this one. Which one? So this is 3k is lesser than 0 and k is lesser than 0, and here it is 3k k plus 2 minus 4. This is equal to 0, or you can take it as like this. So you are going to get it as, that is k is lesser than that, k is greater than minus 0.5272, and or you can write it as k, and k is lesser than minus 2.5275. So range of k ಇದು ಬರುತ್ತೆ. So this is what is the range of k that you are going to get. ಆಯ್ತಾ, ಇದು ನಿಮ್ಮ ರೇಂಜ್ ಆಫ್ ಕೆ ಆಗಿರುತ್ತೆ. ಸೊ ಇದನ್ನ ನೀವು ನೀಟಾಗಿ ಮಾಡ್ಕೋಬೇಕು. ಆಯ್ತಾ. ಸೊ ಹಿಯರ್ ಇಟ್ ಇಸ್ ರೇಂಜ್ ಆಫ್ ಕೆ ಫಾರ್ ಲೆಸರ್ ದ್ಯಾನ್ 1. ಅಲ್ಲಿ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಕೇಳಿದ್ರು. ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ x ಪವರ್ 0 ಏನ್ ಬಂದಿದೆ, 4 ಬಂದಿದೆ. ಸೊ ನಾವು ಈ 4 ನ ತಗೊಳಕ್ಕಾಗಲ್ಲ, ನಾವು ಕೆ ಮಾತ್ರ ತಗೋಬೇಕು. ಅದಕ್ಕೋಸ್ಕರ ನಾವು ಈ 3k ನ ತಗೊಂಡ್ವಿ x2 ಅಲ್ಲಿ. ಮತ್ತೆ ತಿರ್ಗಾ we took it as that is 3k into k plus 2 minus 4 ತಗೊಂಡ್ವಿ. ಇದನ್ನ ನಾವೇನ್ ಮಾಡ್ಕೋಬಹುದು, 3k ಕ್ಯಾನ್ಸಲ್ ಮಾಡಿದ್ರು k plus 2 minus 4 ಬರುತ್ತೆ. ಅದನ್ನ ನೀವು ಮಾಡ್ಕೊಂಡು ನೀಟಾಗಿ ವರ್ಕೌಟ್ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗೂ ಕೂಡ ನಾವು ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ಇಸ್ ಯು ಸಪೋಸ್ ಟು ಡೂ. ಓಕೆನಾ. ಇದನ್ನ ನೀವು ಮಾಡ್ಕೋಬೇಕು. ಎನಿ ರೇಂಜ್ ಆಫ್ ಕೆ ಗೆ ನೀವೇನ್ ಮಾಡ್ಬೇಕು ಅಂದ್ರೆ, ಕೆ ಎಲ್ಲೆಲ್ಲಿದೆ, ಇಲ್ಲಿ ಕೆ ಇಲ್ಲ. ಸೊ ಇದನ್ನ ತಗೊಂಡ್ರು ವೇಸ್ಟ್, ಪ್ರಯೋಜನ ಇಲ್ಲ ನಮ್ಗೆ. ಇಲ್ಲಿ ಮಾತ್ರ ಕೆ ಇದೆ, ದಟ್ ಇಸ್ x to the power of 1 ಅಲ್ಲಿ ಕೆ ಇದೆ.
ಮತ್ತೆ ಇಲ್ಲಿ ಕೆ ಇದೆ. ಸೊ 2 ಜಾಗದಲ್ಲಿ ಕೆ ಇರೋದ್ರಿಂದ ನಾವು ಈ 2 ಜಾಗದ ಮಾತ್ರ ಸ್ಪೆಸಿಫೈಡ್ ಆಗಿ ತಗೋಬೇಕಾಗತ್ತೆ. ಓಕೆನಾ, ತಗೊಂಡು ಮಾಡಬೇಕಾಗತ್ತೆ. ದ ಸೇಮ್ ಪ್ರೊಸೀಜರ್ ವಾಟ್ ವಿ ಹ್ಯಾವ್ ಡನ್ ಫಾರ್ ದ range of k for stability, that only here you have taken this particular procedure. ನಾನೇನು ಹೇಳ್ಕೊಟ್ಟೆ ಅದೇ ತರ ಪ್ರೊಸೀಜರ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ he is asking for s is equal to -1 ಕೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ s is equal to -1, that is the roots more negative than s is equal to -1 ಕೇಳಿರೋದ್ರಿಂದ ಸೊ ನಾವು ಆ ಜಾಗದಲ್ಲಿ s is equal to x -1 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದೊಂದು ಜ್ಞಾಪಕ ಇಟ್ಕೊಂಡ್ಬಿಡ್ರು ಈಸಿ ಆಗುತ್ತೆ. ಈ ಪ್ರೊಸೆಸ್ ಜ್ಞಾಪಕ ಇಟ್ಕೊಳ್ಳಿ ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನಾದ್ರೂ ಕೇಳಿದಾರ? ಇಷ್ಟೇ ಅಲ್ವಾ? ಸೊ ಇಷ್ಟೇ. ಸೊ ನೆಕ್ಸ್ಟ್ ಇದರಲ್ಲಿ ಓಕೆ, ಸೊ ಇದೊಂದು ಕ್ವಶನ್ ಅನ್ನ ಕೇಳಿದ್ದಾರೆ 5B ಕ್ವಶನ್. ಸೊ ಇದನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ವಿಡಿಯೋ ಲೆಂತಿ ಆಗೋಯ್ತು. ಇವಾಗ ಏನ್ ನೋಡಿ, ಇದು ರೇಂಜ್ ಆಫ್ ಕೆ ಫಾರ್ ಸಿಸ್ಟಮ್ ಟು ಬಿ ಸ್ಟೇಬಲ್ ಗೆ ಸೇಮ್ ಪ್ರೋಸೆಸ್ ನಾನೇನ್ ಹೇಳ್ಕೊಟ್ಟೆ ಅದೇ ಮಾಡ್ಬೇಕು, ಇನ್ನೇನು ಇಲ್ಲ. ಸೊ ಇಲ್ಲಿ ರೇಂಜ್ ಆಫ್ ಕೆ ಇದು ಸೇಮ್ ಪ್ರೋಸೆಸ್ ಇದೆ ಅಂಡ್ ಇಲ್ಲಿ ಕ್ಲೋಸ್ಡ್ ಲೂಪ್ ಹೋಲ್ಸ್ ಇದೊಂದು ಹೇಳ್ಕೊಡ್ತೀನಿ ನಾನು 5B ನ. ಓಕೆನಾ, 5B ಹೇಳ್ಕೊಡ್ತೀನಿ ಬನ್ನಿ. ಇದು 5B ಸೆಕೆಂಡ್ ಅಲ್ವಾ? ಎಸ್. ಓಕೆ, ಸೊ ನೀವು ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಎಲ್ಲ ಗೊತ್ತಲ್ಲ, ಸೇಮ್ ಪ್ರೋಸೆಸ್ ನೋಡಿ. ಇದನ್ನ ಮತ್ತೆ ಇದನ್ನ ತಗೋಬೇಕು. ಇಲ್ಲಿ ಕೆ ಎಲ್ಲಿದೆ ಅದ್ ಮಾತ್ರ ತಗೊಳ್ಳಿ. ಇಲ್ಲಿ ಎಸ್ ಪವರ್ 0 ಕೆ ಇಲ್ಲ ಅಂದ್ರೆ ನೀವು ಎಸ್ ಪವರ್ 1 ಎಸ್ ಪವರ್ 2 ಏನ್ ಕೆ ಇದೆ ತಗೊಳ್ಳಿ ಅಷ್ಟೇ. ಲಾಸ್ಟ್ ಅಲ್ಲಿ ನೋಡಿದ್ರಲ್ಲ ಆ ತರ. ಸೊ ನೆಕ್ಸ್ಟ್ ಇಲ್ಲೆಲ್ಲ ಬಂತು ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಬಂತು. ನಾನು ನೀಟಾಗಿ ಹೇಳ್ಕೊಟ್ಟೆ. ಓಕೆನಾ, ನಾನು ನೀಟಾಗಿ ಹೇಳ್ಕೊಟ್ಟೆ. ಇಲ್ಲಿ ಏನ್ ಕೇಳಿದ್ದಾರೆ, ಫಾರ್ ದ ಕ್ಲೋಸ್ಡ್ ಲೂಪ್ ಹೋಲ್ಸ್ ಮೋರ್ ನೆಗೆಟಿವ್ ದಾನ್ -1. ಸೊ ಏನ್ ಕ್ವಶನ್ ಕೇಳಿದ್ರು ಅವರು, ದ ರೇಂಜ್ ಆಫ್ ಕೆ ಕ್ಲೋಸ್ಡ್ ಲೂಪ್ ಹೋಲ್ಸ್ it has its closed loop holes more negative than -0.5 for k is equal to 1 ಅಂತ ಕೇಳಿದ್ದಾರೆ. For k is equal to 1 it is having more negative than -0.5. ಸೊ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹ್ಯಾವ್ ಟು ಟೇಕ್ s is equal to s dash -1 ತಗೊಂಡು ನೀವು ಸಾಲ್ವ್ ಅನ್ನ ಮಾಡಬೇಕಾಗುತ್ತೆ. s dash -1 ತಗೊಂಡು ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಈಕ್ವೇಶನ್ ಒನ್ಸ್ ಅಗೇನ್. ಅಂಡ್ ಈ ಈಕ್ವೇಶನ್ ಗೆ ಮತ್ತೆ ಅರೇ ಟೇಬಲ್ ನ ಫಾರ್ಮ್ ಮಾಡ್ಕೊಳ್ಳಿ. ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಡೂ ದ ಸೇಮ್ ಥಿಂಗ್, ದಟ್ ಇಸ್ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಪ್ರೋಸೆಸ್ ಏನ್ ಮಾಡಿದೀರಾ ಅದೇ ಪ್ರೋಸೆಸ್ ಮಾಡ್ಕೊಳ್ಳಿ. ದಟ್ ಇಸ್ ಟೇಕ್ ದಿಸ್ ಒನ್ ಅಂಡ್ ಟೇಕ್ ದಿಸ್ ಒನ್ ಅಂಡ್ ಯು ಹ್ಯಾವ್ ಟು ಟೇಕ್ ಇಟ್ ಇಸ್ ಗ್ರೇಟರ್ ದಾನ್ 0 ಅಂಡ್ ಡೂ ಸಾಲ್ವ್ ದ ಪ್ರೊಸೀಜರ್. ಯು ವಿಲ್ ಗೆಟ್ ಎ ರಿಸಲ್ಟೆಂಟ್. ಆಯ್ತಾ, ಏನಿಲ್ಲ, ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಪ್ರೋಸೆಸ್ ಇಲ್ಲೂ ಅಪ್ಲೈ ಆಗುತ್ತೆ. ಬಟ್ ಏನ್ ಮಾಡ್ಬೇಕು ಅಂದ್ರೆ ಎಸ್ ಜಾಗಕ್ಕೆ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್ ಇಸ್ ಸಮಥಿಂಗ್ ಎಲ್ಸ್. ಎಸ್ ಜಾಗಕ್ಕೆ ನೀವು ಬೇರೆ ಏನಾದ್ರು ಒಂದು ಸಬ್ಸ್ಟಿಟ್ಯೂಟ್ ಅನ್ನ ಮಾಡಬೇಕಾಗತ್ತೆ. ಫೈನ್, ಯಾ, ಓಕೆ, ಎಸ್. ಸೊ ನಾವು ಅದೇ ತರ ಮಾಡ್ಬೇಕಾಗತ್ತೆ. ಸೊ ಇದೊಂದು ಲೆಕ್ಕ ಆಯ್ತು. ಸೊ ಇವಾಗ ನೆಕ್ಸ್ಟ್ ಏನಾದರೂ ಹೊಸ ತರ ಲೆಕ್ಕ ಇದ್ರೆ ಹೇಳ್ಕೊಡ್ತೀನಿ ಬನ್ನಿ. ಲೆಟ್ ಮೀ ಚೆಕ್ ಇಫ್ ದೇರ್ ಇಸ್ ಎನಿ ಅದರ್ ಪ್ರಾಬ್ಲಮ್ ನ್ಯೂವರ್. ನೋಡ್ ಮಾಡೋಣ, ಟೈಮು ಹೋಗ್ತಾ ಇದೆ. ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಅಷ್ಟು ಟೈಮ್ ನೀವು ನೋಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಓಕೆ, ದ ಸೇಮ್ ಥಿಂಗ್ ಗೈಸ್, ನಾನು ಹೇಳ್ದೆ ಅಲ್ವಾ, ಇದೇ ಸೇಮ್ ಪ್ರೋಸೆಸ್. ಲೆಫ್ಟ್ ರೈಟ್ ಮತ್ತೆ ಇಮ್ಯಾಜಿನರಿ ಹೇಳ್ಕೊಟ್ಟೆ. ರೈಟ್ ಅಂದ್ರೆ ಏನ್ ಮಾಡ್ಬೇಕು, ಎಷ್ಟು ನಂಬರ್ ಆಫ್ ಏನಂತ ಹೇಳ್ತಾರೆ, ಐ ಕ್ಯಾನ್ ಸೇ ಎಷ್ಟು ನಂಬರ್ ಆಫ್ ಒಂದು ಟ್ರಾನ್ಸಿಷನ್ಸ್ ಆಗ್ತಾ ಇದೆ ಅದು ಇಟ್ಸ್ ರೈಟ್ ಹಾಫ್ ಆಫ್ ದ ಎಕ್ಸ್ಪ್ಲೇನ್. ಇಮ್ಯಾಜಿನರಿ ಆಕ್ಸಸ್ ಅಂದ್ರೆ ಐ ಟೋಲ್ಡ್ ಯು ಟೇಕ್ ಅನ್ ಆಕ್ಸಿಲರಿ ಈಕ್ವೇಶನ್ ದಟ್ ಇಸ್ s ಸ್ಕ್ವೇರ್ ಈಕ್ವೇಶನ್ ತಗೊಂಡು ಮಾಡಿ. ಸೊ ಎಷ್ಟು ರೂಟ್ಸ್ ಸಿಗತ್ತೆ ನೋಡಿ, ದೋಸ್ ರೂಟ್ಸ್ ಆರ್ ಸೆಟ್ ಟು ಬಿ ಆಸ್ ಆರ್ ವಾಟ್ ಐ ಕ್ಯಾನ್ ಸೇ ದ number of roots that is on the imaginary axis. And on the left half of the explain bandu how many number of roots are present on left half, you have to check. Okay, next ಬಂದು ಇನ್ಯಾವುದಾದ್ರು ಬೇರೆ ತರ ಲೆಕ್ಕ ಇದೆಯಾ? ಇದು 2 radians per second ಮಾಡೋಣ ಬನ್ನಿ. 2 radians per second ಮಾಡ್ಬಿಡ್ತೀನಿ. ಅಲ್ಲಿಗೆ ಲೆಂತ್ ಸೆಷನ್. ಸೊ ಇನ್ನಾದ್ರೂ ಬೇರೆ ಇತ್ತು ಅಂದ್ರೆ ನಾಳೆ ಕಂಟಿನ್ಯೂ ಮಾಡೋಣ, ಬಿಕಾಸ್ ಟೈಮ್ ನೋಡಿ ಇಷ್ಟೊತ್ತಾಗಿದೆ. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಮೋರ್. ಅಂಡ್ ನೌ ಲೆಟ್ ಮೀ ಕಮ್ ಟು ದ ಕ್ವೆಶ್ಚನ್ ನಂಬರ್ 6B. Question number 6B ಬಂದು ವ್ಯಾಲ್ಯೂ ಆಫ್ ಕೆ ಅಂಡ್ ಎ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ದಿಸ್ ಇಸ್ ದ ಜಿ ಆಫ್ ಎಸ್ ಈಕ್ವೇಶನ್. ಜಿ ಆಫ್ ಎಸ್ ಕೊಟ್ಟಿದ್ರೆ ನಿಮ್ಮ ಡ್ಯೂಟಿ ಏನು, ನಿಮ್ಮ ಡ್ಯೂಟಿ ಬಂದ್ಬಿಟ್ಟು ಟು ಕನ್ವರ್ಟ್ ಇಟ್ ಇಂಟು ಅನ್ ಈಕ್ವೇಶನ್. ಅದ್ ನೀವು ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡ್ಮೇಲೆ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಅಂಡ್ ಎ. ಕೆ ವ್ಯಾಲ್ಯೂ ಅಂದ್ರೆ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಪ್ರೋಸೆಸ್ ಬರುತ್ತೆ. ಎ ಏನು ನೋಡೋಣ ಬನ್ನಿ. So this is what you get an equation. ಆಯ್ತಾ,
ಓಕೆ, ನಿಮ್ಗೆ ಅಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇಲ್ಲಿ ಈಕ್ವೇಶನ್ ಬರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಅವ್ರು ಏನೋ ಹಾಕಿಲ್ಲ, ನಿಮ್ಗೆ ಏನ್ ಹಾಕಿಲ್ಲ, ಅವ್ರು ನಿಮ್ಗೆ ಒಂದು ಈ ಲೆಕ್ಕ ನಾನು ಮಾಡ್ಸಿದೀನಿ, ನಮ್ಮ ಒಂದು ಯೂಟ್ಯೂಬ್ ನಮ್ಮ ವಿಡಿಯೋನಲ್ಲಿ ಇದೆ, ಮಾಡ್ಸಿದೀನಿ ಡೀಟೇಲ್ ಆಗಿ. ದಯವಿಟ್ಟು ವಾಚ್ ಮಾಡಿ ವಿತೌಟ್ ಫೇಲ್. ನಾನು ಹೇಳ್ಕೊಟ್ಟಿದ್ದೀನಿ ಲೆಕ್ಕನ, ಆಯ್ತಾ. ಸೊ ಹೇಳ್ಕೊಟ್ಟಿದ್ದೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನೀವು ಫಸ್ಟ್ ಇಲ್ಲಿ ಈಕ್ವೇಶನ್ ಬಂದ್ಮೇಲೆ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಅರೆ ಮಾಡ್ಕೊಳ್ಳಿ. ಅರೆ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಒನ್ಸ್ ಅಗೇನ್ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಡೂ ಅಸ್ ವಾಟ್ ಐ ಕ್ಯಾನ್ ಸೇ ದಿ ಇದು ಯಾವ್ದಪ್ಪ ಆಕ್ಸಿಲರಿ ಈಕ್ವೇಶನ್ ತಗೋಬೇಕು. ಆಕ್ಸಿಲರಿ ಈಕ್ವೇಶನ್ ತಗೋಬೇಕಾದ್ರೆ ಎಸ್ದೇ ತಗೋಬೇಕಾಗತ್ತೆ, ಎಸ್ ಸ್ಕ್ವೇರ್ ತಗೋಬೇಕಾಗತ್ತೆ. ಎಸ್ ಸ್ಕ್ವೇರ್ ಅಲ್ಲಿ ನಮ್ಗೆ ಬರೋದು ಪಿ ಅಂಡ್ 1 + k ಬರುತ್ತೆ. ಸೊ ಪಿ ಅಂಡ್ 1 + k ಬಂದಾಗ, ಸೊ ನಾವು ಪಿ ಎಸ್ ಸ್ಕ್ವಯರ್ ಪ್ಲಸ್ ದಟ್ ಇಸ್ k + 1 = 0 ತಗೊಂಡು ನೀವು ಆಕ್ಸಿಲರಿ ಈಕ್ವೇಶನ್ ಫೈಂಡ್ ಔಟ್ ಮಾಡ್ಕೋತೀರಾ. ಓಕೆನಾ. ಆಕ್ಸಿಲರಿ ಈಕ್ವೇಶನ್ ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ಸೊ ನಮ್ಗೆ ಅದ್ರ ಪ್ರಕಾರ ಅರ್ಥ ಏನ್ ಬರುತ್ತೆ ಅದನ್ನ ಇಟ್ಕೊಳ್ಳಿ. ಸೊ ಅದನ್ನ ಇಟ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಟು ಕಂಪೇರ್ ವಿತ್ ಎಸ್ = ± jω ಗೆ ನಾವು ಕಂಪೇರ್ ಮಾಡಿದಾಗ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟೆಂಟ್ ದಟ್ ಇಸ್ we are going to get the resultant as, that is what I can say, that is 2/4 which is equal to 1/2 and a ನಮಗೆ 1/2 ಬರ್ತಾ ಇದೆ and k is equal to 1 ಬರ್ತಾ ಇದೆ. So this is what is we are going to get, right. ಸೊ ಆ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಇದು ಆಕ್ಸಿಲರಿ ಈಕ್ವೇಶನ್ ಒಂದು ಸೊಲ್ಯೂಷನ್ ಆಗಿರುತ್ತೆ. ಮತ್ತೆ ತಿರ್ಗಾ ಇದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಟು ಕಂಪೇರ್ ವಿತ್ s = +jω ಕಂಪೇರ್ ಮಾಡಿದಾಗ ನಿಮ್ಗೆ ರಿಸಲ್ಟೆಂಟ್ ಬರುತ್ತೆ. ಓಕೆನಾ. ಯಾ. So this is one thing. And ಇಲ್ಲಿ ಇನ್ನೊಂದು ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಸೊ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ, ರೇಂಜ್ ಆಫ್ ವ್ಯಾಲ್ಯೂ ಆಫ್ k ಗೊತ್ತು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ವಿಚ್ ಗಿವ್ಸ್ ಸಸ್ಟೈನ್ಡ್ ಆಸಿಲೇಷನ್. ಸಸ್ಟೈನ್ಡ್ ಆಸಿಲೇಷನ್ ಕೊಡುತ್ತೆ ಯಾವುದು, ಆ k ವ್ಯಾಲ್ಯೂ. ಮತ್ತೆ ವಾಟ್ ಇಸ್ ದ ಆಸಿಲೇಷನ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಡಿಟರ್ಮೈನ್ ದ ರೇಂಜ್ ಆಫ್ k ಫಾರ್ ಸಿಸ್ಟಮ್ ಸ್ಟೆಬಿಲಿಟಿ. ನಿಮ್ಗೆ ಗೊತ್ತಲ್ವಾ, ಹೇಳ್ಕೊಟ್ಟಿದ್ದೀನಿ ನಾನು. k ಮಾರ್ಜಿನಲ್ ಫೈಂಡ್ ಔಟ್ ಮಾಡೋದು ಇವಾಗಷ್ಟೇ ಹೇಳಿದೆ, ಎಲ್ಲಾನು ಹೇಳಿದೀನಿ, ಆಯ್ತಾ. ಸೊ ಅದಾದ್ಮೇಲೆ ನೀವು ಆಕ್ಸಿಲರಿ ಈಕ್ವೇಶನ್ ಮುಖಾಂತರ ಏನ್ ತಗೊಂತೀರಾ, ಸೊ ಅದ್ರದ್ದು s ಸ್ಕ್ವೇರ್ ಏನ್ ಬರುತ್ತೆ ಅದು ಕೂಡ ಡಿಸ್ಕಷನ್ ಆಗಿದೆ. ಸೊ ಅದನ್ನು ಕೂಡ ಇವಾಗಷ್ಟೇ ಹೇಳ್ಕೊಟ್ಟೆ. ಸೊ ಅದರಲ್ಲಿ ನಿಮ್ಗೆ ಏನ್ ಬರುತ್ತೆ ಎಸ್, ಅದನ್ನು ಕೂಡ ಬರುತ್ತೆ. ಸೊ ಅದನ್ನೇ ನೀವು ಡೈರೆಕ್ಟ್ ಆಗಿ ತಗೊಳ್ಳಿ. ಇಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಡಿಟರ್ಮೈನ್ ದ ರೇಂಜ್ ಆಫ್ ವ್ಯಾಲ್ಯೂ ಆಫ್ k ಫಾರ್ ಸ್ಟೆಬಿಲಿಟಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ವಿಚ್ ಗಿವ್ಸ್ ಸಸ್ಟೈನ್ಡ್ ಆಸಿಲೇಷನ್, ಅದು k ಮಾರ್ಜಿನಲ್ ವ್ಯಾಲ್ಯೂ. ಮತ್ತೆ ತಿರ್ಗಾ ವಾಟ್ ಇಸ್ ದ ಆಸಿಲೇಷನ್ ಫ್ರೀಕ್ವೆನ್ಸಿ. ಆಸಿಲೇಷನ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ವಾಟ್ ಯು ಗೆಟ್ ಇನ್ ದ ಎಸ್ ಎಸ್ ದಿ ಆಕ್ಸಿಲರಿ ಈಕ್ವೇಶನ್. ಇಲ್ಲೊಂದು ಆಕ್ಸಿಲರಿ ಈಕ್ವೇಶನ್ ತಗೊಂಡು ಎಷ್ಟು ಬಂದಿದೆ ಅಲ್ವಾ, ದಿಸ್ ಇಸ್ ವಾಟ್ ಐ ಕಾಲ್ ಇಟ್ ಆಸ್ ದ ಫ್ರೀಕ್ವೆನ್ಸಿ, oscillation frequency. This k marginal I call it as what I can say the value of k which gives sustained oscillation. ಈ ತರ ಫೈನ್. ಓಕೆನಾ. ಯಾ. ಸೊ ಈ ತರದೊಂದು ಕ್ವಶನ್ ಅನ್ನ ಕೇಳ್ತಾರೆ, ಆಯ್ತಾ. ಮಾರ್ಜಿನಲ್ ವ್ಯಾಲ್ಯೂ ಆಫ್ k ಬಂದ್ಬಿಟ್ಟು ಏನು ಇಲ್ಲ, ಆಕ್ಸಿಲರಿ ಈಕ್ವೇಶನ್ ತಗೊಳ್ಳೋಂಥದ್ದು. ಸೊ ಈ ತರದೊಂದು ಕ್ವಶನ್ ಅನ್ನ ಕೇಳ್ತಾರೆ. ಈಗ 2 radians/second ತಿಳ್ಕೊಂಡು, ನನಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳಿ, ಮತ್ತೆ ನೀಟಾಗಿ ಹೇಳ್ಕೊಡ್ತೀನಿ ನಾನು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇದಿಷ್ಟು ಆಗಿದೆ. ನಾನು ಟೆಕ್ಸ್ಟ್ ಬುಕ್ ಪಕ್ಕದಲ್ಲಿ ಇಟ್ಕೊಂಡಿರೋದು, ಇನ್ನೇನಾದ್ರು ಮಿಸ್ ಆಯ್ತು ಅಂದ್ರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಆಯ್ತಾ. ಓಕೆ. ಸೊ ಎಲ್ಲ ಸಿಸ್ಟಮ್ ಸ್ಟೇಬಲ್ ಅಲ್ಲೇ ಕೇಳಿರೋದು. ಸಿಸ್ಟಮ್ ಸ್ಟೇಬಲ್, ಮೋರ್ ರೂಟ್ಸ್ ಮೋರ್ ನೆಗೆಟಿವ್ ದನ್ -1 ಕೇಳಿರೋದು. ಅದು ಬಿಟ್ರೆ ನಮ್ಗೆ ಇನ್ನೇನ್ ಕೇಳಿದ್ದಾರೆ ಅಂತಂದ್ರೆ, ಅವ್ರು ಕೇಳಿರೋ ಅಂತದ್ದು ಅದೇ ರೈಟ್ ಹಾಫ್ ಆಫ್ ದ ಎಸ್ಪ್ಲೇನ್, ಲೆಫ್ಟ್ ಹಾಫ್ ಆಫ್ ದ ಎಸ್ಪ್ಲೇನು, ಮತ್ತೆ ತಿರ್ಗಾ ಇಮ್ಯಾಜಿನರಿ ಆಕ್ಸಸ್ ಅನ್ನ ಕೇಳ್ಕೊಂಡು ಹೋಗಿದ್ದಾರೆ. ಸೊ ಇದಿಷ್ಟು ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಪ್ರೊಸೀಜರ್ ಗೊತ್ತಾಗಿದೆ ಅನ್ಕೋತೀನಿ. ಕರೆಕ್ಟ್ ಆಗಿ ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನಿಮಗೆ ಅವ್ರು ಏನಾದ್ರು ರೇಂಜ್ ಆಫ್ k ಫಾರ್ ಸ್ಟೆಬಿಲಿಟಿ ಕೊಟ್ಟಿದ್ರೆ ಫಸ್ಟ್ ಚೆಕ್ ಮಾಡಿ. ಯು ಹ್ಯಾವ್ ಟು ಟೇಕ್ s⁻0 ಅಂಡ್ s⁻1 ಫಾರ್ ಶೋರ್. s⁻0 s⁻1 ತಗೊಂಡು ಟು ಟೇಕ್ s⁻0 is greater than 0 and s⁻1 is greater than 0 and ಸಾಲ್ವ್ ಮಾಡಬೇಕು. ಇಫ್ ಇನ್ ಕೇಸ್ s⁻0 is a value, ಇಲ್ಲಿ k+4 ಇದೆ, ಇಲ್ಲಿ k+4 ಇಲ್ಲ, ನಿಮ್ಗೇನೋ 4 ಇತ್ತು, 6 ಇತ್ತು, 8 ಇತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ದಟ್. ಅದು ಬೇಡ. s⁻1 ಮತ್ತೆ s⁻2 ಮಾತ್ರ ತಗೊಂಡು ನೀವು ಮಾಡ್ಕೋಬೇಕಾಗತ್ತೆ. ಆ ತರ ನೀವು ಮಾಡ್ಕೊಂಡು ಯು ಹ್ಯಾವ್ ಟು ಗೆಟ್ ದ ರಿಸಲ್ಟೆಡ್. ಅಂಡ್ ದೆನ್ ಫಾರ್ ಮಾರ್ಜಿನಲ್ ಸ್ಟೇಬಲ್ ಇಟ್ ಇಸ್ ನಥಿಂಗ್ ಬಟ್ ಯರ್ ಆಕ್ಸಿಲರಿ ಈಕ್ವೇಶನ್. ಈ ಪ್ರೊಸೀಜರ್ ನ ಕರೆಕ್ಟ್ ಆಗಿ ಜ್ಞಾಪನದಲ್ಲಿ ಇಟ್ಕೊಳ್ಳಿ.
ಸೊ ಅದಾದ್ಮೇಲೆ ನಿಮ್ಗೆ ರೈಟ್ ಹಾಫ್ ಲೆಫ್ಟ್ ಹಾಫ್ ಇಮ್ಯಾಜಿನರಿ ಬಗ್ಗೆ ಹೇಳಿದೆ ಇವಾಗಷ್ಟೇ. ಐ ಹೋಪ್ ಯು ಆಲ್ ಗಾಟ್ ಇಟ್. ಅಂಡ್ ಇನ್ನೊಂದು ಏನ್ ಕೇಳ್ತಾರೆ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಸಸ್ಟೈನ್ಡ್ ಆಸಿಲೇಷನ್ಸ್, ಅದು ಇದು ಎಲ್ಲ ಕ್ವಶನ್ಸ್ ಕೇಳಿದ್ರೆ ಇವಾಗ ನಾನು ಕ್ವಶನ್ ಓದ್ದೆ ಅಲ್ವಾ ನಿಮ್ಗೆ, ಯಾವ ತರ ಕ್ವಶನ್ ಓದ್ದೆ. So I read a question stating that so what is going to happen is that I read one more question, that is what is the value of k with q sustained oscillation and what is the oscillation frequency. ಅದೆಲ್ಲ ಕೇಳಿದ್ರು ನೀವೇನ್ ಮಾಡ್ಬೇಕು ಅಂತಂದ್ರೆ you have to do this procedure only for sure. If they're asking a question, say what's the value of k with q sustained oscillation, what's the oscillation frequency, it is all that your k marginal and the auxiliary equation values. ಆಯ್ತಾ. ಸೊ ಅದಾದ್ಮೇಲೆ ಇಲ್ಲಿ ಫ್ರೀಕ್ವೆನ್ಸಿ ಆಫ್ ಸಸ್ಟೈನ್ಡ್ ಆಸಿಲೇಷನ್ಸ್ ಅಂತ ಕೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ಸಸ್ಟೈನ್ಡ್ ಆಸಿಲೇಷನ್ ಇಸ್ ಆಲ್ಸೋ ನಥಿಂಗ್ ಬಟ್ ವಾಟ್ ಐ ಕ್ಯಾನ್ ಸೇ ದ ದಿಸ್ ಒನ್ ಆಕ್ಸಿಲರಿ ಈಕ್ವೇಶನ್ ಅಲ್ಲಿ ಬರೋಂತ ಎಸ್ ವ್ಯಾಲ್ಯೂ, ದಿಸ್ ಇಸ್ ವಾಟ್ ಇಸ್ ದರ್ ಫ್ರೀಕ್ವೆನ್ಸಿ ಆಫ್ ಸಸ್ಟೈನ್ಡ್ ಆಸಿಲೇಷನ್. ಇದು ನಿಮ್ಮ ಫ್ರೀಕ್ವೆನ್ಸಿ ಆಫ್ ಸಸ್ಟೈನ್ಡ್ ಆಸಿಲೇಷನ್. ಬಾಕ್ಸ್ ಆಗ್ತಾ ಇದೀನಲ್ಲ ಅದೇನೆ. ಸೊ ಅದನ್ನ ಆಯ್ತಾ. ಆಮೇಲೆ 2 ರೇಡಿಯನ್ಸ್ ಪರ್ ಸೆಕೆಂಡ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಇದಿಷ್ಟು ಬಿಟ್ಟು ಇನ್ನೇನು ಕ್ವಶನ್ ಕೇಳಕ್ ಸಾಧ್ಯ ಇಲ್ಲ. ನೀವು ಕಾಮನ್ ಆಗಿ ಇಷ್ಟು ಪ್ರೊಸೀಜರ್ ನ ತಲೆಗೆ ಹಾಕೊಳ್ಳಿ. ಇನ್ನೊಂದು ಲೆಕ್ಕ ಇದೆ, ನಾಳೆ ಮಾಡ್ಕೊಡ್ತೇನೆ ನಾನು. ಸೊ ಏನಂದ್ರೆ ನೀವು ಅರೇ ಕನ್ಸ್ಟ್ರಕ್ಟ್ ಮಾಡೋದು ತಿಳ್ಕೊಳ್ಳಿ. ಆಮೇಲೆ ಅದೇ ಹೇಳ್ಕೊಟ್ನಲ್ಲ ರೇಂಜ್ ಆಫ್ ಕೆ ಒಂದು ಕಲ್ತ್ಕೊಳ್ಳಿ, ಆಕ್ಸಿಲರಿ ಈಕ್ವೇಶನ್ ಒಂದು ಕಲ್ತ್ಕೊಳ್ಳಿ. ಆಮೇಲೆ ಎಸ್ ಪವರ್ ಅದೇ ಈಗ ಹೇಳಿಕೊಟ್ನಲ್ಲ ಲೆಫ್ಟ್ ಹಾಫ್ ರೈಟ್ ಆಫ್ ಇಮ್ಯಾಜಿನರಿ ಅದನ್ನೊಂದನ್ನ ತಿಳ್ಕೊಳ್ಳಿ. ನೀಟಾಗಿ ಇಷ್ಟನ್ನ ತಿಳ್ಕೊಳ್ಳಿ. ಇನ್ನೇನು ಕೇಳಿಲ್ಲ. ನೀವೆಲ್ಲಿ ನೋಡಿದ್ರು ಅದೇ ಇದೆ ನೋಡಿ. ಸ್ಟೆಬಿಲಿಟಿ ಎಕ್ಸಾಮಿನ್ ಮಾಡಕ್ ಹೇಳಿದ್ದಾರೆ. ಸ್ಟೆಬಿಲಿಟಿ ಅಂದ್ರೆ ದ ಸೇಮ್ ಥಿಂಗ್, ನೀವು ನಾರ್ಮಲ್ ಪ್ರಾಬ್ಲಮ್ ಮಾಡಿದ್ರು ಆಗುತ್ತೆ. ಆಮೇಲೆ ಇಲ್ಲಿ ಹೇಳಿದ್ದಾರೆ ನೋಡಿ ವ್ಯಾಲ್ಯೂ ಆಫ್ ಕೆ, ಮತ್ತೆ ವೆರಿಫೈ ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಕೆ ವೆದರ್ ದ ಕ್ಲೋಸ್ ಲೂಪ್ ಸಿಸ್ಟಮ್ ಸ್ಟೇಬಲ್ ಅಂತ ಚೆಕ್ ಮಾಡ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಹೆಂಗೆ ಸ್ಟೇಬಲ್ ಚೆಕ್ ಮಾಡಬೇಕು ಇದೊಂದು ಕ್ವಶನ್ ತೋರಿಸ್ತೀನಿ. ಇಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಆಗಿರೋದ್ರಿಂದ ನೀವು ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. 6b ಅಲ್ಲಿ 4ನ ಇಟ್ಕೊಳ್ಳಿ. ಕೆ ಬಂದಿರುತ್ತಲ್ವ ಇಲ್ಲಿ, ಅದೇ ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ನಂಬರ್ಸ್ ಬರುತ್ತೆ. ಅದ್ರ ಪ್ರಕಾರ ನೀವು ಮಾಡ್ಕೋಬಹುದು. 6b ಕ್ವಶನ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ಇಲ್ಲಿ ಬಂದಿದೆ. ಸೊ ಇದನ್ನ ತಗೊಂಡು ನಾನು ಹೇಳ್ದೆ ಅಲ್ವಾ k = 1500. ನೀವೇನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಸೊ ಇವ್ರು ಏನ್ ಮಾಡಿದ್ದಾರೆ, ಫಸ್ಟ್ ಈಕ್ವೇಶನ್ ಮಾಡ್ಕೊಂಡಿಲ್ಲ, ನೀವು ಗಮನಿಸಬಹುದು. ಪಾರ್ಟ್ 1ಗೆ ಫಸ್ಟ್ ಈಕ್ವೇಶನ್ ಮಾಡ್ಕೊಂಡಿದ್ದಾರೆ, ಡೈರೆಕ್ಟ್ ಆಗಿ ಕೆ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೋದು ಅಂದ್ರೆ ಫಸ್ಟ್ ಈಕ್ವೇಶನ್ ಮಾಡ್ಕೊಂಡು ನಾರ್ಮಲ್ ಪ್ರೋಸೆಸ್ ಅಲ್ಲೇ ಕೆ ಫೈಂಡ್ ಔಟ್ ಮಾಡ್ಬೋದು. ದಟ್ ಇಸ್ ವಾಟ್ ಇಸ್ ಬೈ ಯೂಸಿಂಗ್ s⁻0 ಅಂಡ್ s⁻1. ಸೊ ಇವಾಗ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನ್ ಮಾಡಿದ್ದಾರೆ, k = 1500 ಬಂದಿರೋದನ್ನ ನಿಮ್ಗೆ g of s ಅಲ್ಲಿ ಏನೋ ಇರಬೇಕು, ದಟ್ ಇಸ್ k × s+2 ಡಿವೈಡೆಡ್ ಬೈ ದಿಸ್ ಕೊಟ್ಟಿದಾರಲ್ವಾ. ಸೊ ಈ ಕೆ ಜಾಗದಲ್ಲಿ 1500 ಹಾಕೊಂಡು 1 + g of s × h of s ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿ ಆ ನಂತರ ಇವ್ರು ಇದನ್ನ ಹಾಕಿ ಇಲ್ಲಿ ಎಷ್ಟು ಸೈನ್ ಚೇಂಜಸ್ ಇದೆ ರೈಟ್ ಅಲ್ಲಿ ನೋಡ್ಕೊಂಡು ಅದನ್ನ ನಾವು ಸ್ಟೇಬಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಹೊಸ ತರ ಲೆಕ್ಕ. ಓಕೆನಾ. ಇನ್ಯಾವುದಾದ್ರು ಬೇರೆ ಇದೆಯಾ? So a stable closed loop was more negative, the same thing. And notice the value of k, system is marginally stable and frequency of sustained oscillation. And this is get the complete idu. So idu nimge 18 scheme question paper. So 18 scheme alli enagide andre 18 scheme alli mix up agogide, that is a root locus and ಬೋರ್ಡರ್ ಪ್ಲಾಟ್ ಮಿಕ್ಸಪ್ ಆಗಿದೆ 18 ಮಕ್ಕಳಿಗೆ. ಅದೊಂಚೂರು ಗಮನದಲ್ಲಿ ಇಟ್ಟು ನೋಡ್ಕೊಳ್ಳಿ. ನಿಮ್ಗೆ ಇದು ಇಷ್ಟು ಮಾತ್ರ ಸಿಗುತ್ತೆ ಆಯ್ತಾ. ಸೊ ಇದಿಷ್ಟು ಸಿಗುತ್ತೆ, ಇದ್ರ ಜೊತೆಗೆ ನಿಮ್ಗೆ ಬೋರ್ಡರ್ ಪ್ಲಾಟ್ ಸೇರ್ಕೊಳತ್ತೆ. ಅದೊಂಚೂರು ನೀವು ಚೆಕ್ ಮಾಡ್ಕೋಬೇಕು. 18 ಪೇಪರ್ ಮತ್ತೆ ಇಲ್ಲಿ ನೋಡ್ಬೋದು. ದಿಸ್ ಆಲ್ಸೋ 18 ಪೇಪರ್ ನೋಡಿ. ಸೇಮ್ ಪಾಸಿಟಿವ್ ರಿಯಲ್ ಪಾರ್ಟ್ 0, ನೆಗೆಟಿವ್ ರಿಯಲ್ ಪಾರ್ಟ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರಬಹುದು. ಸೊ ಪಾಸಿಟಿವ್ 0 ನೆಗೆಟಿವ್ ರಿಯಲ್ ಪಾರ್ಟ್ ಕೇಳಿದ್ದಾರೆ, ಇನ್ನೇನು ಕೇಳಿಲ್ಲ. ಇಲ್ಲಿ ಬೋರ್ಡರ್ ಪ್ಲಾಟ್ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಕ್ವಶನ್ ನಿಮಗೆ ಕಮ್ಮಿ ಕಾಣಿಸ್ತದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದಾಗಿರುತ್ತೆ. ದಿಸ್ ಇಸ್ 18 ಸ್ಕೀಮ್ ಅಗೇನ್. ಸೊ ಸೇಮ್ ಸ್ಟೆಬಿಲಿಟಿ ಎಕ್ಸಾಮಿನ್ ಮಾಡಿ ಅಂತ ಕೇಳಿದ್ದಾರೆ.
And here also you can see that the what I can say Module 3, the range of k find out ಮಾಡಬೇಕು, sustained oscillation, corresponding frequency. ಈಗಷ್ಟೇ ಡಿಸ್ಕಸ್ ಮಾಡಿದೆ ಅಲ್ವಾ, the same thing has been asked over here. And next ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದಾಗಿರುತ್ತೆ ಎಲ್ಲ ಆದದೆ, ಅದಕ್ಕೆ ನಿಮ್ಗೆ ಡಿಸ್ಕಸ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಂಡು ಮಾಡಿ ಆಯ್ತಾ. ಅಂಡ್ ಇಲ್ಲಿ ನೋಡ್ಬೋದು ಸೇಮ್ ಥಿಂಗ್, ವ್ಯಾಲ್ಯೂ ಆಫ್ ಕೆ ಸರ್ಚ್ ಸಿಸ್ಟಮ್, ಆಸಿಲೇಟರ್ ಫ್ರೀಕ್ವೆನ್ಸಿ ಆಫ್ 2 ರೇಡಿಯನ್ಸ್. ಇವಾಗ ಹೇಳ್ಕೊಟ್ಟೆ, ಗೊತ್ತಾಗಿಲ್ಲ ಅಂದ್ರೆ ಹೇಳಿ ಮತ್ತೆ ಡೀಟೇಲ್ ಆಗಿ ಮಾಡ್ತೀನಿ, ಕಾಮೆಂಟ್ ಅಲ್ಲಿ ಹಾಕಿ. ಗೊತ್ತಾಗಿಲ್ಲ ಅಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ರೂಟ್ ಸ್ಟೆಬಿಲಿಟಿ ಕ್ರೈಟೀರಿಯಾ ಅಂದ್ರೆ ಸೇಮ್ ಥಿಂಗ್, ಇನ್ನೇನು ಕೇಳಿಲ್ಲ ಇವರು. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇರಬಹುದಾಗಿರುತ್ತೆ, ನೇನು ಕೇಳಿಲ್ಲ. ರೇಂಜ್ ಆಫ್ ಕೆ ಸೊ ಸಿಸ್ಟಮ್ ಇಸ್ ಸ್ಟೇಬಲ್ ಅಂಡ್ ಆಲ್ಸೋ ಫೈಂಡ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅಟ್ ಮಾರ್ಜಿನಲ್ ವ್ಯಾಲ್ಯೂ ಆಫ್ ಕೆ. ಇದೆಲ್ಲ ಹೇಳ್ಕೊಟ್ಟಂಗೆ ಇದು ಮಾಡ್ಕೊಳ್ಳಿ ಆಯ್ತಾ. ಸೊ ನೆಕ್ಸ್ಟ್ ನಾವು ಇಷ್ಟು ಪೇಪರ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಸೊ ಇದನ್ನ ಒಂದ್ಸಲಿ ನೋಡೋಣ ಬನ್ನಿ. ಇಲ್ಲೂ ಕೂಡ ಅಷ್ಟೇ ಸ್ಟೆಬಿಲಿಟಿನ ಕೇಳಿದ್ದಾರೆ. ಅಂಡ್ ಕೆ ಸಸ್ಟೈನ್ಡ್ ಆಸಿಲೇಷನ್ ಅಂಡ್ ಆಸಿಲೇಷನ್ ಫ್ರೀಕ್ವೆನ್ಸಿ ದ ಸೇಮ್ ಥಿಂಗ್, ಇವಾಗಷ್ಟೇ ಡಿಸ್ಕಸ್ ಮಾಡಿದ್ವಲ್ಲ ಅದೇ. ಇನ್ವೆಸ್ಟಿಗೇಟರ್ ಸ್ಟೆಬಿಲಿಟಿ ಕೇಳಿದ್ದಾರೆ, ಮತ್ತೆ ಇದು ಕೂಡ 2 ರೇಡಿಯನ್ಸ್ ಪರ್ ಸೆಕೆಂಡ್ ಕೇಳಿದ್ದಾರೆ ಆಯ್ತಾ. ಯಾ ಅಂಡ್ ಮತ್ತೆ ತಿರ್ಗಾ ಈ ಪೇಪರ್ಲು ಕೂಡ ವ್ಯಾಲ್ಯೂ ಆಫ್ ಕೆ ದಟ್ ಕಾಸ್ ಸಸ್ಟೈನ್ಡ್ ಆಸಿಲೇಷನ್ ಅಂಡ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಬಂದು 2 ರೇಡಿಯನ್ಸ್ ಪರ್ ಸೆಕೆಂಡ್ ಕೇಳಿದ್ದಾರೆ, ದ ಸೇಮ್ ಥಿಂಗ್. ಇವಾಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಇದು ಕೂಡ ಡಿಸ್ಕಸ್ ಮಾಡಿದ್ವಿ. ಫೈನ್. ಯಾ ದ ಸೇಮ್ ಥಿಂಗ್, ಇದು ಸ್ಟೆಬಿಲಿಟಿ ಕೇಳಿದ್ದಾರೆ, ಇದು ಲೆಫ್ಟ್ ಆಫ್ ರೈಟ್ ಆಫ್ ಇಮ್ಯಾಜಿನರಿ ಆಕ್ಸಸ್. ಮತ್ತೆ ತಿರ್ಗಾ ಇದು ಸೇಮ್ ಈಗ ಡಿಸ್ಕಸ್ ಮಾಡಿದ್ವಲ್ಲ ಅದೇನೆ. ಸೊ ಇಷ್ಟೇ ಕ್ವಶನ್ಸ್ ಕೇಳಿರೋದು, ಇನ್ನೇನು ಇಲ್ಲ. ನಾ ಪ್ರೊಸೀಜರ್ ಸಮೇತ ತೋರಿಸ್ಕೊಟ್ಟಿದ್ದೀನಿ. ಯಾವ್ದ್ರಲ್ಲಾದ್ರೂ ಡೌಟ್ ಇತ್ತು ಅಂದ್ರೆ, ನಾನು ಎಲ್ಲಾದ್ರೂ ಮಧ್ಯದಲ್ಲಿ ನಾನು ಮಿಸ್ ಮಾಡಿದ್ರೆ ವೆರಿ ಸಾರಿ. ಸೊ ನಾನು ನೀಟಾಗಿ ನೋಡ್ಕೊಂಡು ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ನೀವೇನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಬರ್ದಿಟ್ಕೊಳ್ಳಿ, ಯಾವ್ದಕ್ಕೆ ಏನೇನು ಅಂತ ಹೇಳಿದೀನಿ ಅದನ್ನ ಮಾಡಿಟ್ಕೊಳ್ಳಿ ಆಯ್ತಾ. ಸೊ ಇಫ್ ಇನ್ ಕೇಸ್ ಏನಾದ್ರು ನಿಮ್ಗೆ ಯಾವ್ದಾದ್ರು ಗೊತ್ತಾಗಿಲ್ಲ, ಮಾಡ್ಲಿಲ್ಲ ಅಂತಂದ್ರೆ ಏನಾದ್ರೂ ಸರಿ, ಯು ಕ್ಯಾನ್ ಆಸ್ಕ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್, ಸೊ ದಟ್ ನಾನು ನನ್ನ ಖಂಡಿತ ಕ್ಲಿಯರ್ ಮಾಡ್ಕೊಡ್ತೀನಿ. ಎಲ್ಲಾನು ಇನ್ ಡೀಟೇಲ್ ಆಗಿ ಯಾವ ತರ ಲೆಕ್ಕ ಮಾಡ್ಬೇಕು, ಹೇಗೆ ಮಾಡಬೇಕು, ಏನು ಇರ್ತಾ ಅಂತ ಹೇಳ್ಕೊಡಿದ್ದೀನಿ, ಲಾಂಗ್ ವಿತ್ ಸಮ್ ಮೋಟಿವೇಶನ್. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ಟು ಕಟ್ ಇಟ್ ಅಂತ ಹೇಳ್ತಾ, ಐ ಜಸ್ಟ್ ಫೈಂಡ್ ಆಫ್ ದ ಸೆಷನ್ ಆಲ್ ಸ್ಟೂಡೆಂಟ್ಸ್ ಅಂಡ್ ಪ್ಲೀಸ್ ಟು ವಾಚ್ ದಿಸ್ ವಿತೌಟ್ ಫೇಲ್. ಫುಲ್ ಡೀಟೇಲ್ ಆಗಿ ಎಲ್ಲ ಲೆಕ್ಕನೂ ಕೂಡ ನಾವು ಮಾಡಿ ಕೊಟ್ಟಿದ್ದೀವಿ, ಎಲ್ಲಾನು ಹೇಳಿ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ, ಐ ಜಸ್ಟ್ ಫೈಂಡ್ ಆಫ್ ದ ಸೆಷನ್ ಆಲ್ ಸ್ಟೂಡೆಂಟ್ಸ್ ಅಂಡ್ ಥ್ಯಾಂಕ್ ಯು.